ಕಾಡಂಚಿನ ಪಕ್ಕದಲ್ಲಿ ಇರ್ತಕ್ಕಂಥ ಕೆಲವು ಕಳ್ಳಾನೆಗಳಿದ್ದಾವೆ. ಅವು ಇಂಥ ಕಾಲ ಬಂದಾಗೇನು ಬರೀ ಕದ್ದುಮೆ ಇದೆ. ಈ ಸೊಸೈಟಿನಲ್ಲಿ ಇರ್ತಾರಲ್ಲ ಕಳ್ಳರು ಫೋಟೋಂಟಿಗಳು, ಆ ಥರ ಗ್ಯಾಂಗ್ ಅದು. ಬರೀ ಅವ್ರಿವುದೇ ಕಾಯ್ಕೊಂಡು ಮೆತ್ತಗೆ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಅಮ್ಕೊಂಬಿಟ್ರೆ ರಾತ್ರಿಲೆಲ್ಲ ಹೊಟ್ಟೋಗ್ಬಿಡ್ತವೆ. ನಾವು ಕಾಡಂಚಿನವರೇನೆ. ನಾವು 3-4 ವರ್ಷ ಬೆಳೆದಿದ್ದಂಥ ತೆಂಗಿನ ಗಿಡಗಳು ಸುಮಾರು ಒಂದೇ ದಿವಸ ಒಂದು 250-300 ತೆಂಗಿನ ಗಿಡನ ಒಂದೇ ದಿವಸ ಕಿತ್ತಾಕ್ಬಿಟ್ಟಿದ್ದವು. ಅಯ್ಯೋ ಮನುಷ್ಯನ ತಿಂದುಬಿಡ್ತಂತಪ್ಪ, ಚಿರತೆ ಆನೆ ಎತ್ಕೊಂಡು. ಸರ್ ಅವರಷ್ಟು ಭಯ ಪುಕ್ಕಲು ಪ್ರಾಣಿಗಳು ಯಾವುದೂ ಇಲ್ಲ ವೈಲ್ಡ್ ಲೈಫ್. ಅಷ್ಟು ಮನುಷ್ಯನ ಕಂಡ್ರೆ ಕೂಗ್ಬಿಟ್ರೆ ಸಾಕು, 1-2 ಕಿಲೋಮೀಟ್ರ್ ಓಡೋಗ್ಬಿಡ್ತವೆ ಚಿರತೆಗಳು. ಸುಮ್ಮನೆ ಕೂಗ್ಬಿಟ್ರೆ ಯಾವ ಮನುಷ್ಯನಿಂದ ಹೊಡೆತ ತಿಂದು ಮನುಷ್ಯನಿಂದ ಭಾಳ ನೋವು ಅನುಭವಿಸಿರ್ತೋ ಅವು ಮಾತ್ರ ವಾಪಸ್ ಬರ್ತವೆ. ನಾನು ಮನೆ ಕಟ್ತೀನಿ ಅಂತ ಜಾಗ ತಗೊಳಕ್ಕೆ ಹೋಗ್ಬಾರ್ದು. ಅಲ್ಲಿ ನಾನು ಗಿಡ ಬೆಳೆಸ್ಬೇಕಲ್ಲ. ನನಗೆ ಎಲ್ಲೇ ಮರ ಕಡಿತಾವ್ರಿ ಅಂತ ಅಂದಾಗ ನಾನು ಒಂಥರ ನನ್ನ ಕೈಗೆ ಹಳೆ ಬಂದೂಕ ಬಂದುಬಿಡ್ತದೆ. ಅಂದರೆ ಎಂಥ ಕಟಕರಲ್ಲ ಮುಂಡೆ ಮಕ್ಕಳವರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತಿನ ಆಫೀಸರ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮ ನೆಚ್ಚಿನ ಆಫೀಸರ್ ನಿವೃತ್ತ ಎಸ್ ಕೆ ಉಮೇಶ್ ಸರ್. ಬನ್ನಿ ಅವರನ್ನು ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ ಸರ್. ನಮಸ್ತೆ. ಬೆಂಗಳೂರಿನಲ್ಲಿ ಆಲ್ರೆಡಿ ಸೆಕೆ ಶುರುವಾಗಿದೆ. ಬೆಂಗಳೂರಿನಲ್ಲಿ ಮಾತ್ರವಲ್ಲ, ಇಡೀ ಕರ್ನಾಟಕದಾದ್ಯಂತ ದೇಶಾದ್ಯಂತ ಸೆಕೆ ಶುರುವಾಗಿದೆ. ಈಗ ಮುಂಚೆ ಫ್ಯಾನ್ ಇಲ್ಲ ಅಂತ ನಡೀತಿತ್ತು ಒಂದು ತಿಂಗಳಿಂದ. ಈಗ ಫ್ಯಾನ್ ಜಾಸ್ತಿ ಬೇಕಾಗಿದೆ. ಆಮೇಲೆ ನೀರಿನ ಒಂದು ಸಮಸ್ಯೆ ಶುರು ಆಗಿದೆ. ಅಲ್ಲೆಲ್ಲ ನಾವು ಕೇಳ್ತಾ ಇದ್ದೀವಿ. ಈ ಮಧ್ಯದಲ್ಲಿ ನಮಗೆ ನಿರಂತರವಾಗಿ ಒಂದು ಕಾಡುವಂಥ ಒಂದು ಪ್ರಶ್ನೆ ಸಮಸ್ಯೆ ಏನಂದರೆ, ಕಾಡಂಚಿನ ಗ್ರಾಮಗಳಲ್ಲಿ ಆನೆ ಬಂದು ಹಾವಳಿ ಮಾಡ್ತು, ಚಿರತೆ ಬಂತು, ಹೀಗೆ ಮನುಷ್ಯರನ್ನ ತಿಂದಿರುವಂಥ ಪ್ರಕರಣಗಳು, ಸಾಯಿಸಿರುವಂಥ ಪ್ರಕರಣಗಳನ್ನ ನೋಡ್ತಾ ಇದ್ದೀವಿ. ಸೊ ನಾನು ಉಮೇಶ್ ಸರ್ಗೆ ಏನು ಕೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವರು ಒಬ್ಬ ಪೊಲೀಸ್ ಆಫೀಸರ್ ಆಗಿ ಈ ಸಮಸ್ಯೆನ ಹೇಗೆ ನೋಡ್ತಾರೆ ಮತ್ತು ಅವರ ಒಂದು ಕಾಲಾವಧಿಯಲ್ಲಿ ಹೇಗೆ ಅದನ್ನು ಟ್ಯಾಕಲ್ ಮಾಡಿದರು ಅನ್ನೋದು ಒಂದಾದರೆ, ಎರಡನೇದೇನೆಂದರೆ ಉಮೇಶ್ ಸರ್ ಸ್ವತಃ ಒಬ್ಬ ಪ್ರಾಣಿ ಪ್ರಿಯರು ಮತ್ತು ಅರಣ್ಯ ಪ್ರಿಯರು. ಅವರು ಅರಣ್ಯಕ್ಕೆ ಹೋಗ್ತಾ ಇರ್ತಾರೆ. ನಿನ್ನೆ ಕೂಡ ಅವರು ತಮಿಳುನಾಡಿನ ಮುಗ್ಗೂರು ಫಾರೆಸ್ಟ್ಗೆ ಹೋಗಿ ನೈಟ್ ಅಲ್ಲೇ ಉಳ್ಕೊಂಡು ಬಂದಿದ್ದಾರೆ ಅವ್ರ ಸ್ನೇಹಿತರ ಜೊತೆಗೆ. ಅದರ ಫೋಟೋಗಳನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸರ್, 2 ವಿಚಾರಗಳ ಬಗ್ಗೆ ನಂಗೆ ಹೇಳಿ. ಮೊದಲನೇದು, ಆ್ಯಸ್ ಅ ಪೊಲೀಸ್ ಆಫೀಸರ್ ಈ ಸಮಸ್ಯೆ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಮತ್ತು ಕಾಡಂಚಿನ ಗ್ರಾಮಸ್ಥರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸುಮಾರು ವಿಚಾರಗಳಿದೆ. ಮೂರನೇದೇನೆಂದರೆ, ಪೊಲೀಸ್ ಆಫೀಸರ್ ಅಂದರೆ ಫಾರೆಸ್ಟ್ ಆಫೀಸರ್ ಇರ್ತಾರಲ್ಲ ಸರ್, ಅವರ ಒಂದು ಜೀವನ, ಅವ್ರ ಸಮಸ್ಯೆಗಳು, ಇದೆಲ್ಲದ್ರ ಬಗ್ಗೆ ಮಾತಾಡ್ಬೋದಾ ಸರ್? ಭಾಳ ಒಳ್ಳೆ ಸಬ್ಜೆಕ್ಟ್ ಸರ್. ನೋಡಿ, ಸಾಮಾನ್ಯವಾಗಿ ಏನಾಗುತ್ತೆ, ನಾವು ಭಾಳ ಯಾವುದೆಲ್ಲ ಇಲಾಖೆನೂ ಪ್ರತಿ ದಿವಸ ಮಾತಾಡ್ತಾ ಇರ್ತೀವಿ. ಎಲ್ಲ ಇಲಾಖೆಗಳಲ್ಲೂ ಏನು ನಡೀತಾ ಇದೆ, ಏನು ಯಾರು ಪರ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಎಷ್ಟು ಬಡ್ಜೆಟ್ ಆಗ್ತಾ ಇದೆ, ಎಷ್ಟು ದುಡ್ಡು ಖರ್ಚಾಗ್ತಾ ಇದೆ, ಅದರಿಂದ ಎಷ್ಟು ಉತ್ಪಾದನೆ ಆಗ್ತಾ ಇದೆ, ಮತ್ತು ಅದು ಯಾವ ಇಲಾಖೆ ಅಂತ ಅನ್ನುವಂಥದ್ದು ಭಾಳ ಹತ್ತಿರದಲ್ಲಿ ನಾವು ನೋಡ್ತೀವಿ. ಆದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಸಾಮಾನ್ಯವಾಗಿ ನಾವು ಯಾರೂ ಮಾತಾಡೋದೇ ಇಲ್ಲ. ಯಾಕೆಂದ್ರೆ ನಾವು ನೋಡಿರಲ್ಲ. ಹೌದು, ನಾವು ನೋಡಿರೋದಿಲ್ಲ, ಅನುಭವಿಸಿರೋದಿಲ್ಲ. ಅದರಿಂದ ಉಪಯೋಗ ಏನು ಅಂತ ಅನ್ನುವಂಥದ್ದು ತುಂಬ ಅದರ ಒಳಗಡೆ ಹೋದಾಗ ಮಾತ್ರ ನಮ್ಗೆ ಗೊತ್ತಾಗ್ತದೆ. ಕಾಡನ್ನು ಯಾಕೆ ನಾವು ಉಳಿಸ್ಬೇಕು ಮತ್ತು ಹಸಿರನ್ನ ಹೇಗೆ ನಾವು ಕಾಪಾಡಬೇಕು ಅಂತ ಅನ್ನುವಂಥ ಒಂದು ಮನೋಸ್ಥಿತಿಗೆ ಮನುಷ್ಯ ಯೋಚನೆ ಮಾಡಿದಾಗ, ಅದಿದ್ರೇ ನಮ್ಮ ಬದುಕು ಅಂತ ಅನ್ನುವಂಥದ್ದು, ಅದಿದ್ರೇ ನಮ್ಮ ಜೀವನ ಹಸನು ಅಂತ ಅನ್ನುವಂಥದ್ದು ಗೊತ್ತಾಗುವಂಥದ್ದು ಅದರ ಒಳಗಡೆಗೆ ಹೋದಾಗ ಮಾತ್ರ ನಮ್ಗೆ ಗೊತ್ತಾಗ್ತಕ್ಕಂಥದ್ದು. ನಮ್ಮ ಜವಾಬ್ದಾರಿ ಆ ವೈಲ್ಡ್ ಲೈಫ್ನ ಉಳಿಸ್ತಕ್ಕಂಥದ್ದು ಎಷ್ಟು ಮಾತ್ರ ಜವಾಬ್ದಾರಿ ಇದೆ. ಅವನ್ನ ಕಾಪಾಡೋಕ್ಕೋಸ್ಕರ ಬೆಂಕಿ ಬೆಳೆದೇ ಇರೋ ಥರ ನಾವು ನೋಡ್ಕೊಳ್ಳುವಂಥದ್ದು ಎಷ್ಟು ಮಹತ್ತರವಾದಂಥ ನಮ್ಮದು ಜವಾಬ್ದಾರಿ ಇದೆ. ಮತ್ತು ಕಾಡಂಚಿನ ಗ್ರಾಮಗಳಿಗೆ ಈ ವೈಲ್ಡ್ ಲೈಫ್ಗಳು, ಪ್ರಾಣಿಗಳು ನೀರಿಗಾಗಿ ಮತ್ತು ಆಹಾರಕ್ಕಾಗಿ ಆಚೆ ಬರದೇ ಇರೋ ಥರ ನೋಡ್ಕೊಳ್ಳುವಂಥ ಒಂದು ಬಹುದೊಡ್ಡ ಚಾಲೆಂಜ್ ಆಗಿದೆ. ಮತ್ತು ಅಕಸ್ಮಾತು ಒಂದು ವೇಳೆ ಬಂದಾದ ಮೇಲೆ ಅವೇನಾರ ಬಂದೇ ಬರ್ತವೆ. ಯಾವ ಕಾರಣಕ್ಕೂ ಮೋಡಕ್ಕೆ ಹೇಗೆ ನಾವು ಗೋಡೆ ಕಟ್ಟೋಕ್ಕಾಗಲ್ವೋ, ಪ್ರಾಣಿಗಳಿಗಾಗಿ ಗೋಡೆ ಕಟ್ಟೋಕ್ಕೆ ಸಾಧ್ಯ ಆಗಲ್ಲ ಸರ್. ಕಟ್ಬೋದೇ ಹೊರತು ಒಂದು ಎಕ್ಸ್ಟೆಂಟಿಗೆ ಕಟ್ಬೋದು ಅಷ್ಟೇ. ಅದು ಬಿಟ್ಟು ನಾವು ನಿಲ್ಲಿಸ್ಬಿಡ್ತೀವಿ, ಅವು ಬರದೇ ಇರೋ ಥರ ಮಾಡಿಬಿಡ್ತೀವಿ, ಒಂದು ಆಚೆ ಇನ್ಮೇಲೆ ಬರಲ್ಲ ಅಂತ ಅನ್ನುವಂಥದ್ದು ಮಾಡೋದು ಅಸಾಧ್ಯವಾದಂಥ ಮಾತು. ಏಕೆಂದರೆ ಭಾಳ ಅತ್ಯಂತ ತುಂಬ ದೂರ ನಮ್ಮ ಕಾಡಂಚಿನ ಗ್ರಾಮದ ಅಂಚುಗಳು ಭಾಳ ದೂರ ಇದ್ದಾವೆ. ಅಂತಂದರೆ ತುಂಬ ದೂರ ಇದೆ ಸರ್. ಕಾಡಿನೊಳಗಡೆ ಗ್ರಾಮಗಳು ಹೋಗಿದೆಯಾ ಅಥವಾ ಗ್ರಾಮದೊಳಗಡೆ ಕಾಡು ಬಂದಿದೆಯಾ ಸರ್? ಹಲವಾರು ಕಡೆ ಗ್ರಾಮದ ಒಳಗಡೆ ಕಾಡು ಹೋಗಿದೆ, ಕಾಡೊಳಗಡೆ ಗ್ರಾಮ ಇದ್ದಾವೆ, ಒಳಗಡೆ ಇದ್ದಾವೆ.
ಹೀಗೆ ಅಂದ್ರೆ ನಮ್ಮ ಮನೆ ಒಳಗಡೆ ಅವು ಬಂದಿವೆ, ಅವರು ಆ ಮನೆ ಅವ್ರ ಮನೆ ಒಳಗಡೆ ನಾವು ಹೋಗಿದ್ದೀವಿ. ಹೌದೌದೌದು. ಕಾಡಿನ ಒಳಗಡೆ ಇರ್ತಕ್ಕಂಥ ಹಲವಾರು ಗ್ರಾಮಗಳಿದ್ದಾವೆ, ಕಾಡೂ ಸಹ ಕವರ್ ಮಾಡ್ಕೊಂಡಿದೆ ಕೆಲವಷ್ಟು ಗ್ರಾಮಗಳನ್ನ. ಆಮೇಲೆ ಕೆಲವಷ್ಟುಗಳೆಲ್ಲ ಒತ್ತೂರು ಇನ್ನೊಂದು ಚಾಲೆಂಜ್ ಅದರೊಳಗಡೆ ಯಾವುದು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು. ಹಾಗೆ ನಮಗೆ ಭಾಳ ಕಮ್ಮಿ ಕಾಡಂಚಿನಂತೇನಿಲ್ಲ ಸರ್, ಸಿಕ್ಕಾಬಟ್ಟೆ ಕಿಲೋಮೀಟ್ರ್ ಇದೆ ಕರ್ನಾಟಕ ರಾಜ್ಯದಲ್ಲಿ. ನಾನು ನೋಡಿರೋ ಪ್ರಕಾರ, ನಾನೊಬ್ಬ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇಲ್ಲದೆ ಹೋದ್ರೂ, ಯಾಕೆಂದರೆ ನಾವು ಕಾಡಂಚಿನ ಗ್ರಾಮದವರೇ ಆಗಿರೋದ್ರಿಂದ ಹಾಗೂ ಕಾಡಂಚಿನ ಇದು ಪ್ರದೇಶದಲ್ಲಿ ನಾನು ಪೊಲೀಸ್ ಕೆಲಸ ಮಾಡಬೇಕಾದಂಥ ಸಮಯದಲ್ಲಿ ನನಗೆ ಭಾಳ ಹತ್ತಿರವಾದಂಥ ಕೆಲವು ಅಧಿಕಾರಿಗಳ ಜೊತೆ ನಾನು ನಿರಂತರವಾಗಿ ಮಾತುಕತೆ ಮಾಡ್ತಾಯಿದ್ವಿ. ಏನೇನು ಚಾಲೆಂಜಸ್ಗಳಿದ್ದಾವೆ ಅಂತ ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದ್ವಿ. ನಾನು ಇರುವಂಥ ಸಮಯದಲ್ಲಿ ಬನ್ನೇರುಘಟ್ಟ ಮತ್ತು ಆ ಏರಿಯಾ ಎಲ್ಲ ನಮಗೆಲ್ಲ ಬರುವಂಥ ಸಮಯದಲ್ಲಿ ಏನಾಗ್ತಾಯಿತ್ತು, ಪದೇ ಪದೇ ಬೆಂಕಿ ಬೀಳ್ತಕ್ಕಂಥದ್ದು. ಅಲ್ಲಿ ಒಳಗಡೆ ಕಾಡಿಂದ ಒಳಗೋಗ್ಬೇಕಾಗ್ತದೆ ಕೆಲವಷ್ಟು ಕಡೆ. ಅಲ್ಲಿ ಈಗ ನಮ್ಮ ರಾಗಿಹಳ್ಳಿ ಅಂತ ಬರುತ್ತೆ ಫಾರೆಸ್ಟ್, ಈಗ ಬನ್ನೇರುಘಟ್ಟಕ್ಕೆ ಹೋದರೆ ನೀವು ಅದರೊಳಗಡೆ ಹೋದರೆ ಸುಮಾರು ಹಲವಾರು ಊರುಗಳಿದ್ದಾವೆ ಅಲ್ಲಿಂದ. ಅದ್ರ ಮಧ್ಯದಲ್ಲಿ ಫಾರೆಸ್ಟ್ ಬರುತ್ತೆ. ಅಲ್ಲಿ ಹೋಗ್ಬೇಕಾದಾಗ ಯಾರಾದರೂ ಕಿಡಿಗೇಡಿಗಳು ಸುಮ್ಮನೆ ಏನಾದರೂ ಒಂದು ಸ್ವಲ್ಪ ಈಗ ಏನಾರು ಬೆಂಕಿ ಹಚ್ಬಿಟ್ರೆ ಒಂದೇ ಒಂದು 100 ಎಕರೆ 1000 ಎಕರೆ ಬೆಂಕಿ ಸುಟ್ಕೊಟ್ಟೋಗ್ಬಿಡ್ತದೆ. ಅದರಲ್ಲಿ ಬೆಳೆದಿರ್ತಕ್ಕಂಥ ಗಿಡಗಳು ಹೋಗ್ಬಿಡ್ತವೆ. ಆಮೇಲೆ ಎಲ್ಲ ಸಸ್ಯ, ಆಮೇಲೆ ಅಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಏನು ಅಕ್ಕಿ ಪಕ್ಷಿಗಳು ಗೂಡು ಮಾಡ್ಕೊಂಡು ಎಲ್ಲ ಸುಟ್ಟೋಗ್ಬಿಡ್ತವೆ. ನನ್ನ ಲೆಕ್ಕದಲ್ಲಿ ಎಲ್ಲ ಬರ್ನ್ ಆಗ್ಬಿಡ್ತದೆ, ಯಾವುದೂ ಉಳ್ಕೊಳ್ಳಲ್ಲ ಎಕ್ಸೆಪ್ಟ್ ಒಂದು ಸ್ವಲ್ಪ ದಪ್ಪ ಮರ ಬಿಟ್ಟರೆ. ಆ ಕಾರಣಕ್ಕೆ ಇದನ್ನು ನಾವು ತಡೆದು ಬಿಡ್ತೀವಿ, ಅಲ್ಲಿ ಜನ ಹೋಗದೇ ಥರ ಮಾಡಿಬಿಡ್ತೀವಿ ಅಂತ ಅನ್ನೋದು ಏನಾದ್ರು ಭಾಳ ಗಟ್ಟಿಯಾಗಿ ವೈಲ್ಡ್ ಲೈಫ್ ಫಾರೆಸ್ಟ್ ಇದು, ಆಮೇಲೆ ಟೈಗರ್ ರಿಸರ್ವ್ ನಾವು ತಡೆದು ಬಿಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ರಾಜಕೀಯ ಬರುತ್ತೆ ಮತ್ತೆ. ಯಾಕೆ ಸರ್ ಅಂತ ಅಂದರೆ ಜನನ ಅವ್ರ ಮಾತು ಕೇಳ್ತಾರೆ. ಎಕ್ಸಾಕ್ಟ್ಲಿ. ಜನಪ್ರತಿನಿಧಿಗಳು ಏನು ಮಾಡ್ತಾರೆ, ಮೊದಲನೇದಾಗಿ ಜನಗಳ ಮಾತು ಕೇಳ್ತಾರೆ, ಅದಾದ್ಮೇಲೆ ಅಧಿಕಾರಿಗಳ ಮಾತು ಕೇಳೋಕೆ ಎಕ್ಸಾಕ್ಟ್ಲಿ ವೋಟ್ ಹಾಕೋದು ಜನನೇ. ಹೌದೌದು. ನಮ್ಮ ಮಾತನ್ನ ಅವರು ಯಾವ ಕಾರಣಕ್ಕೂ ಕೇಳಲ್ರು. ಅವ್ರೇನು ಕೇಳ್ತಾರೋ ಅವರು ನಿಜ ಹೇಳಿ ಸುಳ್ಳು ಹೇಳಿ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಲೇಬೇಕು. ಅವರು ಅದ್ರ ಪ್ರಕಾರ ಅವ್ರು ಆ್ಯಕ್ಟ್ ಮಾಡಲೇಬೇಕು. ಅದು ಅವ್ರ ಕೆಲಸ ಅದು ಮಾಡ್ತಾ ಇರ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಯು ಶುಡ್ ಮ್ಯಾನೇಜ್ ಅಲ್ವಾ. ಅವರು ಎಲ್ಲ ಒಂದೇ ಕಡೆಗೆ ಮಾತಾಡ್ಕೊಬಿಟ್ಟು ಅದೇನ್ರಿ ಎಲ್ಲ ಕಾಡಿಗೆ ಎಷ್ಟೊಂದು ಬರ್ತಾ ಇದ್ದಾವಂತೆ, ಏನು ಮಾಡ್ತಾ ಇದ್ದೀರಿ ನೀವೆಲ್ಲ ಕೂತ್ಕೊಂಡು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಮಾತಾಡುವಂಥದ್ದು ಇದೆ. ಇಷ್ಟೊಂದು ಬರ್ತಾ ಇದ್ದಾವಂತೆ, ಇಷ್ಟೊಂದು ಅವಳಿಗಳು ಮಾಡ್ತಾ ಇದ್ದಾವಂತೆ ಅಂದ್ಬಿಟ್ಟು ಅಂತ. ಆದರೆ ಅದಕ್ಕೆ ತಕ್ಕಂಥ ಸರಿಯಾದಂಥ ಕ್ರಮ ಜರುಗಿಸೋಕ್ಕೂ ಅದಕ್ಕೆ ಸೈನ್ಯ ಬೇಕಲ್ಲ. ಈಗ ಒಂದು ಬೀಟಲ್ಲಿ ಯಾರೋ ಒಂದು 3 ಜನ ವಾಚರ್ಗಳಿಗೆ ಮತ್ತು ಒಬ್ಬ ಇವ್ರಿಗೆ ಗಾರ್ಡ್ಗಳಿಗೆ ಕೊಟ್ಬಿಟ್ಟು ನೀವು ಮಾಡಿ ಅಂತ ಹೇಳ್ಬಿಟ್ಟು ಆ ಮನುಷ್ಯನಿಗೆ ಒಂದು 50 ಕಿಲೋಮೀಟ್ರ್ 25-30 ಕಿಲೋಮೀಟ್ರ್ ಕಾಡಂಚಿದ್ಬಿಟ್ಟು ಇದ್ಬಿಟ್ಟು ಕಾಯಿರಿ ನೀವು ಅಂತ ಹೇಳಿದ್ರೆ ಎಲ್ಲಾದರೂ ಸಾಧ್ಯನಾ? ಸಾಧ್ಯ ಆಗಲ್ಲ. ಯಾವ ಕಾರಣಕ್ಕೂ ಅದು ನನ್ನ ಲೆಕ್ಕ ಅದು ಬೆಂಗಳೂರು ಸಿಟಿನಲ್ಲಿ ಒಂದು 2 ಪೊಲೀಸರು ಹಾಕ್ಬಿಟ್ಟು ಯಾಕ್ರಿ ಕಳ್ತನ ಆಗ್ತಾ ಇದ್ದೀವಿ ಅಂತ ಕೇಳ್ದಂಗೆ ಅದು ನನ್ನ ಲೆಕ್ಕದಲ್ಲಿ ಅದು ಆ ಥರ ಮಾತಾಡುವಂಥದ್ದು, ಆ ಥರ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಭಾಳ ಕಷ್ಟದ ಕೆಲಸ. ಅದಕ್ಕೆ ತಕ್ಕಂತೆ ನಾವು ಸ್ಪಂದಿಸಬೇಕಲ್ಲ. ಅದಕ್ಕೆ ಜನಸಂಖ್ಯೆ ಬೇಕು, ಅಪಾಯಿಂಟ್ ಮಾಡ್ಕೋಬೇಕು, ವಾಚರ್ಗಳು ತೊಗೋಬೇಕು, ಅವ್ರಿಗೆ ಸರಿಯಾದ ಸವಲತ್ತು ಕೊಡಬೇಕು. ಸೈಂಟಿಫಿಕ್ ವೇನಲ್ಲಿ ಅದನ್ನ ಅಪ್ರೋಚ್ ಮಾಡ್ತಕ್ಕಂಥ ಬೆಂಕಿನೇ ಆಗಲಿ, ಆ ಪ್ರಾಣಿಗಳು ಬರದೇ ಇರೋ ಥರ ಪೂರ್ತಿ ಏನು ಅದು ಬೇಲಿಗಳು ಏನಿದೆ ಸೋಲಾರ್ ಬೇಲಿಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳುವಂಥದ್ದು ಅದಕ್ಕೊಂದು ಡಿಪಾರ್ಟ್ಮೆಂಟೇ ಬೇಕು. ಅದು ರೆಗ್ಯುಲರಾಗಿ ಆ ಕೆಲಸ ಅವ್ರು ಮಾಡಬೇಕೀಗ. ಎಲ್ಲ ಕಾಡಂಚಿನಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 100ಕ್ಕೆ 100ರಷ್ಟು ಸೋಲಾರ್ ಫೆನ್ಸಿಂಗ್ ಕೆಲಸ ಮಾಡಿದೆ. ಅದು ಅವ್ರದ್ದೇ ಒಂದು ಡಿಪಾರ್ಟ್ಮೆಂಟೇ ಬೇಕು, ಸೋಲಾರ್ ಫೆನ್ಸಿಂಗ್ ಡಿಪಾರ್ಟ್ಮೆಂಟೇ ಬೇಕು ಅವ್ರದ್ದು. ಅದ್ರ ಮಧ್ಯದಲ್ಲಿ ನೀವು ಮಾಡಿ ಇವ್ರಿಗೆ ಒಳಗಡೆ ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ವೈಲ್ಡ್ ಲೈಫಲ್ಲಿ ಮಾಡ್ತಕ್ಕಂಥವ್ರು ಇಲ್ಲ ಟೈಗರ್ ರಿಸರ್ವಲ್ಲಿ ಮಾಡ್ತಾ ಇರ್ತಕ್ಕಂಥವ್ರು ಅದು ನೀವು ನೋಡ್ಕೊಳ್ಳಿದ್ರೆ ನೋಡೋಕ್ಕಾಗೋದಿಲ್ಲ, ಅದು ಸಾಧ್ಯನೇ ಇಲ್ಲ. ಯಾಕೆಂದರೆ ರಾತ್ರಿ ಹೊತ್ತು ಸಿಕ್ಕಾಬಟ್ಟೆ ಕಾಲುಗಳು ಬರ್ತಾವೆ ಅವ್ರಿಗೆ. ಅಲ್ಲಿ ಬೆಂಕಿ ಬೀಳ್ತಾ ಇದೆ, ಅಲ್ಲಿ ಹೊಗೆ ಬರ್ತಾ ಇದೆ, ಇಲ್ಲಿ ಬಂದುಬಿಟ್ಟಿದೆ ಆನೆಗಳು, ಅಲ್ಲಿ ಬಂದ್ಬಿಟ್ಟು. ಯಾಕೆಂದರೆ ನಾವು ಅವ್ರ ಜೊತೆ ರಾತ್ರಿ ಹೊತ್ತು ಹೆಂಗೆ ನಡೀತಿದೆ ಅವ್ರ ಕೆಲಸ ಅಂತ ಅಂದ್ಬಿಟ್ಟು ಅನುಭವಕ್ಕೋಸ್ಕರ ನಾವು ಹೋಗ್ತೀವಿ ಅವ್ರ ಜೊತೆ. ತಿಳ್ಕೊಬೇಕಲ್ಲ ನಾವು ನಾಳೆ ದಿವಸ ಏನು ಕಷ್ಟ ಇದೆ ಇವ್ರಿಗೆ. ಸುಲಭಕ್ಕೆ ಮಾತಾಡ್ಬಿಡ್ಬೋದು ನಾವು, ಎಲ್ಲ ಏನು ಮಲಿಕೊಬಿಟ್ಟಿದ್ದೀರಿ ಈಗ ಬಂದ ನಥಿಂಗ್ ಡೂಯಿಂಗ್. ಭಾಳ ಅತ್ಯಂತ ಚಾಲೆಂಜಬಲ್ ಜಾಬು ಅವ್ರಿಗೆ. ಡಿಸೆಂಬರಿಂದ ಹಿಡಿದು ಮಳೆ ಬೀಳುವವರೆಗೂ ಇನ್ನು ಅವ್ರು ಪ್ರತಿ ದಿವಸ ಬರೀ ಪ್ರಾರ್ಥನೆ ಮಾಡೋದೇ ಮಳೆ ಬಂದ್ಬಿಡ್ಲಪ್ಪ ಶಿವನೇ ಅಂತ. ಡಿಸೆಂಬರಿಂದನೇ ಶುರು ಆಗುತ್ತೆ ಸರ್. ಅಂದರೆ ಡ್ರೈ ಸ್ಟಾರ್ಟ್ ಆಗುತ್ತೆ. ನವೆಂಬರ್ ಮಳೆ ನಿಂತೋಗ್ಬಿಡುತ್ತೆ, ಡಿಸೆಂಬರಿಂದನೇ ಸ್ಟಾರ್ಟ್ ಆಗ್ಬಿಡುತ್ತೆ ಡ್ರೈ. ಈಗ ಪೀಕ್ ಸರ್ ಹಂಗಾರೆ ಇದು ಮಾರ್ಚ್ ಏಪ್ರಿಲ್ ಏನಿದೆಯಲ್ಲ, ಇಲ್ಲಿ ಅರ್ಜೆಂಟಾಗಿ ಮಳೆ ಬಂದು ಅದು ಇಮಿಡಿಯೇಟಾಗಿ ಅದು ಎಲ್ಲೆಲ್ಲಿ ನೀರು ನಿಂತ್ಕೋಬೇಕು, ಜಾಸ್ತಿ ಮಳೆ ಹೊಡಿಬೇಕು. ಹೊಡೆದ ತಕ್ಷಣ ಏನಾಗುತ್ತೆ, ಕೆಲವಷ್ಟು ಕಡೆ ನೀರು ಸಂಗ್ರಹಣೆ ಆಗ್ಬಿಡ್ತದೆ. ಆವಾಗ ಪ್ರಾಣಿಗಳು ನೀರಿಗೆ ಆಚೆ ಬರ್ತಾ ಇರ್ತಾವೆ, ಆಹಾರ ಇರುತ್ತೆ, ನೀರಿರಲ್ಲ. ಓಕೆ, ಅವಾಗ ಅಲ್ಲೇ ನೀರು ಸಿಕ್ಬಿಟ್ಟಾಗ ಆಚೆ ಬರೋದಿಲ್ಲ. ಅದು ಒಂದು ಚಾಲೆಂಜ್ ಕಮ್ಮಿ ಆಗುತ್ತೆ. ಎರಡನೇದು, ಎಲ್ಲೆಲ್ಲಿ ಅದು ಹಸಿರು ಪ್ರಾರಂಭ ಆದ ತಕ್ಷಣ ಏನಾಗುತ್ತೆ, ಬೆಂಕಿ ಬೀಳುವಂಥ ಚಾಲೆಂಜಸ್ ಕಮ್ಮಿ ಆಗ್ಬಿಡುತ್ತೆ. 2 ಚಾಲೆಂಜ್ಗಳು ಅವ್ರಿಗೆ ಏಕದಮ್ ಮಳೆ ಬರೋದ್ರಿಂದ ನಿಂತೋಗ್ಬಿಡುತ್ತೆ. ಇದು ಮಳೆ ಬರಬೇಕು ಅಂದರೆ ಕಾಡು ರಕ್ಷಣೆ ಮಾಡಬೇಕಲ್ಲ ನಾವು. ನಾವೇನು ಸೌದಿ ಅರೇಬಿಯಾದಲ್ಲಿ ಕೂತ್ಕೊಂಡು ನಾವೇನು ಬೋರ್ ಹಾಕೊಂಡು ನೀರು ಕುಡಿತೀವಿ, ಎಣ್ಣೆ ಕುಡಿತೀವಾ? ಹಂಗೆ ನಿಲ್ಲುವಲ್ಲ. ಇಲ್ಲಿರ್ತಕ್ಕಂಥವ್ರು ನಾವು ಕಾಡು ಬೆಳೆಸಲೇಬೇಕಲ್ಲ. ಮಳೆ ಬರೋದೇ ಮರಗಳಿಂದ.
ಮರಗಳೇ ಮರಕ್ಕೋಸ್ಕರನೇ ಮಳೆ ಬರೋದು. ನಮಗಂತೂ ಮಳೆ ಬರೋದಿಲ್ಲ, ಮನುಷ್ಯರು ನೋಡೋದೇ ಇಲ್ಲ ಮಳೆ ನೋಡೋದೇ ಮರಗಳಿಂದನೇ ಮಳೆ ಬರೋದು. ಆ ಕಾರಣಕ್ಕೆ ಮರನೇ ನಾವು ರಕ್ಷಣೆ ಮಾಡಲಿಲ್ಲ, ಮರನೇ ನೆಡಲಿಲ್ಲ, ಮರನೇ ಬೆಳೆಸಲಿಲ್ಲ. ಅಯ್ಯೋ ಬಿಡು, ಅದು ಯಾವುದೋ ಒಂದು ಇದ್ದಾರೆ ಒಂದಷ್ಟು ಜನ ಅವ್ರು ಮಾಡ್ಕೋತಾರೆ, ನಮ್ಮ ಕೆಲಸ ಅಲ್ಲ. ನಮ್ಮ ಕೆಲಸ ಅಕ್ಕಪಕ್ಕ ಎಲ್ಲ ಕಡ್ದಾಕ್ಬಿಟ್ಟು ನೀಟಾಗಿ ಎಲ್ಲ ಕಾಂಪೌಂಡ್ ಹಾಕ್ಬಿಟ್ಟು ಒಳಗೆ ಶಿವ ಪರಮಾತ್ಮ ಅಂತ ಶ್ರೀರಂಗನ ಥರ ಮಲಿಕೊಬಿಡೋದು ಅಂತ ನಾವು ಅನ್ಕೊಬಿಟ್ರೆ ನಮ್ಮ ಜವಾಬ್ದಾರಿ ಎಲ್ಲ ಮರ್ತೋಗ್ಬಿಡುತ್ತಲ್ಲ ಸರ್. ಹುಟ್ಟಿದ ಮೇಲೆ ಅವ್ನ ಜೀವಮಾನದಲ್ಲಿ ಒಂದು ಮರ ಬೆಳೆಸಲಿಲ್ಲ ಅಂದರೆ ನನ್ನ ಲೆಕ್ಕದಲ್ಲಿ ದೇವರಾಣೆ ಅವ್ನಿಗೆ ಸ್ವರ್ಗ ಸಿಕ್ಕಲ್ತು. 100ಕ್ಕೆ 100ರಷ್ಟು ನರಕಕ್ಕೆ ಹೋಯ್ತಾನ ಅವನು. ಬೆಳೆಸಲೇಬೇಕು ಸರ್. ಅದು ನಮ್ಮ ಜಮೀನೆಲ್ಲರಾಗಲಿ ಸರ್ಕಾರಿ ಜಮೀನ್ದೆಲ್ಲರಾಗಲಿ ಅದು ನನ್ನ ಜವಾಬ್ದಾರಿ ಆಗ್ಬೇಕು. ನಾವು ಹುಟ್ಟಿದ್ದೀನಪ್ಪ, ಇಷ್ಟೊಂದು ನಾನು ಗಾಳಿ ಕುಡಿದಿದ್ದೀನಿ, ಎಲ್ಲಾದರೂ 4 ಮರನ ಈ ರಸ್ತೆಯಲ್ಲಿ ಎಲ್ಲಾದರೂ 4 ಮರನ ಗಿಡನ ತೊಗೊಂಡೋಗ್ಬಿಟ್ಟು ಬೆಳೆಸುವಂಥ ಕಾರ್ಯಕ್ರಮ ಭಾನುವಾರನೋ ಶನಿವಾರನೋ ಬಂದಾಗ ಈಗ ಹೋಗ್ಬಿಟ್ಟು ನಾವು ನೀರು ಹಾಕ್ತೀವಿ, ಇಲ್ಲಿ ತುಂಬಿಕೊಂಡು ಏನೋ ಮಾಡಿ 4 ಮರ ಬೆಳೆಸ್ತೀವಿ ಅಂತ ಅನ್ನುವಂಥ ಒಂದು ಕಾಯಕ ಆ ಮನುಷ್ಯನಲ್ಲಿ ಒಳಗಡೆ ಉಡಬೇಕದು. ಎಕ್ಸಾಕ್ಟ್ಲಿ. ಇಲ್ಲ ಬಿಡು, ಎಲ್ಲೋ ಬೆಳೆಸ್ತಾರೆ, ಯಾರೋ ಬೆಳೆಸ್ತಾರೆ, ಎಲ್ಲೋ ಇರ್ತದೆ ಅಂದರೆ ಯಾರೋ ಮಾಡ್ತಾರೋ ಅನ್ನೋ ಅಷ್ಟೊತ್ತಿಗೆ ನೀನೇನು ಮಾಡ್ತೀಯ ಅಂತ ಅನ್ನುವಂಥ ಪ್ರಶ್ನೆ ಬರುತ್ತಲ್ಲ. ಅಂದರೆ ನೀನೇನು ಬಿಟ್ಬಿಟ್ಟು ಹೋಗ್ತೀಯ ಅಂತ ಅನ್ನುವಂಥದ್ದು ಬರುತ್ತಲ್ಲ. ನಾವೇನು ತೊಗೊಂಡೋಗಲ್ಲ, ಬಿಟ್ಬಿಟ್ಟು ಹೋಗುವಂಥದ್ದು ಏನಾದರೂ ಆದರೆ ಇದು ಮಾತ್ರ ಬಿಡ್ತೀವಿ ಅಷ್ಟೇ. ನಾವು ಬೆಳೆಸಿರ್ತಕ್ಕಂಥ ಮರಗಳು ಉಳಿದುದು ಏನೂ ಇರಲ್ಲ, ಏನು ಬಿಡಲ್ಲ ನಾವೆಲ್ಲ. ಅಲ್ಲ, ಅದು ಬರೀ ಇಲ್ಲಿಗೆ ಹೋಗುತ್ತಷ್ಟೇ. ಸಾರ್ವಜನಿಕವಾಗಿ ನಾವು ಬದುಕಿದ್ದೀವಿ ಅಂತ ಅನ್ನುವಂಥದ್ದಕ್ಕೆ ಏನಾದರೂ ಒಂದು ಸಾಕ್ಷಿಗಳಿದ್ದಾವೆ ಅನ್ನೋದಕ್ಕೆ ಇವಿರಬೇಕಲ್ಲ. ಎಕ್ಸಾಕ್ಟ್ಲಿ. ಅವು ಬೇಕಲ್ಲ, ಅದಕ್ಕೆ ಪ್ರಯತ್ನ ಪಡಬೇಕಲ್ಲ. ಹಳ್ಳಿಯಿಂದ ಬಂದವರು ತೋಟಗಳನ್ನ ನೋಡ್ಕೊಂಡು ಹೊಲಗಳನ್ನ ನೋಡ್ಕೊಂಡು ಬಂದವ್ರಿಗೆ ನ್ಯಾಚುರಲ್ ಆಗಿ ಒಂದು ಮನೆ ಜಾಗ ಇದ್ರೆ ಸಾಕು, ಒಂದು ಗಿಡ ಹಾಕಬೇಕು ಅಂತ ಬಂದ್ಬಿಡುತ್ತೆ. ಹೌದು, ಅದ್ರ ಜೊತೆಲೇ ಅವ್ನ ಜೀವನ ನೋಡ್ಬಿಡ್ತಾನೆ. ಆ ಮರದ ಜೊತೆನೆ ನೋಡ್ತಾನೆ ಅವನೊಂದು ಜೀವನ ನೋಡ್ತಾನೆ, ಎಲ್ಲ ಮಾಡ್ತಾನೆ. ಈಗ ನಾವು ನೋಡಿದ್ದೀವಿ ಕಾಡುಗಳು ಹೆಂಗೆ ಬೆಳೀತಾ ಇತ್ತು, ಮರಗಳು ಹೆಂಗೆ ಬೆಳೀತಾ ಇತ್ತು, ಹೆಂಗೆ ನಾಶ ಹೆಂಗೆಲ್ಲ ಮಾಡ್ಕೊಳಕ್ಕೆ ಬರ್ತಾಯಿದ್ರು. ಆಮೇಲೆ ಕಾಲಾಂತರದಲ್ಲಿ ಸ್ವಲ್ಪ ಆಗೋದು ಇಂಪ್ರೂವ್ ಆಗ್ತಾ ಬಂತು ಅಂತ ಅಂದ್ಬಿಟ್ಟು ಅಂತ. ಸಾರ್ವಜನಿಕವಾಗಿ ಏನಾಗ್ತದೆ ಅಂದರೆ ನಾನೊಂದು ಮರ ಬೆಳೆಸ್ಬಿಟ್ರೆ ಏನಾಗೋಯ್ತದೆ, ಮಳೆ ಉದ್ಬಿಡ್ತದ ಆ ಥರ ಏನಾರು ಅಂದ್ಕೊಂಡ್ರೆ ನನ್ನ ಲೆಕ್ಕದಲ್ಲಿ ಅವನಿಗಿಂತ ಕಳಪೆ ಮನಸ್ಸಿರ್ತಕ್ಕಂಥವನು, ಅವನಿಗಿಂತ ಸಾಮಾಜಿಕ ಜವಾಬ್ದಾರಿ ಇಲ್ಲದೆ ಮಾತಾಡ್ತಕ್ಕಂಥವ್ರು. ಏನೇ ಒಂದು ಮರ ಹಾಕಿದ್ರು ಸರ್ ಇರ್ಚಿಲು ಅಂತ ಬರುತ್ತೆ. ಇರ್ಚಿಲು ಅಂದರೆ ಏನು ಅಂತಂದರೆ ಶೇಡ್ ಅಂದರೆ ಅದ್ರ ಮೇಲಿಂದ ಮರದ ಮೇಲಿಂದ ಬಿದ್ದಂಥ ಮಳೆಯನ್ನು ತಡೆಯುತ್ತೆ, ನಿಧಾನ ಕನಿ ಬೀಳ್ತದೆ. ಆಮೇಲೆ ಆ ನೆರಳು ಬರೋಕ್ಕೆ ಶುರುವಾದಾಗ ಅದರ ಕೆಳಗಡೆ ಬೆಳೆ ಆಗಲ್ಲ, ಕಷ್ಟ ಆಗ್ತದೆ. ಆ ಜಾಗಗಳಲ್ಲಿ ಬೆಳೆ ಬೇರೆ ಕಡೆಗಿಂತ ಬೆಳೆ ಅಲ್ಲಿ ಸರಿಯಾಗಿ ಬರಲ್ಲ. ಮತ್ತು ಆಲ್ದ ಮರದಂಥ ಮರಗಳು ಹಾಕ್ದಾಗ ಏನಾಗುತ್ತೆ ಅಂದರೆ ಅದ್ರ ಕೆಳಗಡೆ ಏನೂ ಬೆಳೆಸ್ಕೊಡಲ್ಲ, ಅದು ಮುಡ್ಬಿಡುತ್ತೆ. ಅದು ಒಂಥರ ಇದ್ರ ಜಾತಿ. ಅದು ಏನಾರ ಕೆಳಗಡೆ ಬರ್ತಾ ಇದೆ ಅಂತಂದರೆ ದಟ್ ಟ್ರೀ ಇಟ್ ಸೆಲ್ಫ್ ಈಸ್ ಎ ಇನ್ಸೆಕ್ಯೂರ್. ನನ್ನ ಕೆಳಗಡೆ ಏನೋ ಬೆಳೆದ್ಬಿಡ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಅಂತ ಆ ಮಟ್ಟದ ಆಲದ ಮರ. ಬೇರೆ 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 ಜಾತಿಗಳೆಲ್ಲ ಮರಗಳಿದ್ದಾವೆ, ಅವು ಬೆಳೆಸ್ಕೊಳ್ಳೋಕೆ ಅವಕಾಶ ಕೊಡ್ತವೆ. ಈಗ ಆಲದ ಮರ ಬಿದ್ದರೆ ಗೊಬ್ಬರ ಆಗಿಬಿಡುತ್ತೆ ಬಿದ್ದ ತಕ್ಷಣ ನೆಲಕ್ಕೆ. ಆದರೆ ನೀಲಗಿರಿ ಮರ ಬಿದ್ದರೆ ಕೊಳಿದೂ ಇಲ್ಲ, ಅವು ಗೊಬ್ಬರನೂ ಆಗೋದಿಲ್ಲ, ಎಲೆ ಅದು. ಅದಕ್ಕೆ ಡೈರೆಕ್ಟಾಗಿ ಮನುಷ್ಯನ ಹೊಟ್ಟೆಗೆ ಅಷ್ಟೇ. ಅದು ಬಟ್ಟೆಗೋ ಗಿಟ್ಟೆಗೋ ಇಲ್ಲ ಇನ್ನೇನಕ್ಕೋ ತಲೆನೋಗೋ ಅಮೃತಾಂಜನ್ ಮಾಡೋಕ್ಕೋ ಇನ್ನೇನಕ್ಕೋ ಮೂಗೋ ಹಚ್ಕೊಳ್ಳೋಕೆ ಅಷ್ಟೇ ಬಿಟ್ಟರೆ ಅದು ಇನ್ನೇನು ಉಪಯೋಗಕ್ಕೇನು ಬರೋಲ್ಲ, ಇನ್ನೇನು ಮನೆ ಕಟ್ಟೋಕ್ಕಾಗಲ್ಲ, ಏನೂ ಇಲ್ಲ. ಅದರಿಂದ ಆದಾಯ ಬರ್ತದೆ ಅಂತೇಳಿ ಜನ ನೀಡ್ತಾರೆ ಅವನ್ನ. ಯಾಕೆಂತಂದರೆ ಡೈರೆಕ್ಟಾಗಿ ಹೊಟ್ಟೆಗೆ ಬರ್ತದಲ್ಲ ಅದು. ನೀಲಗಿರಿ ಗಿಡಗಳು ಅದು ಏನು ಅಂದರೆ ಕಾಸು ಮಾರಾಟ ಮಾಡಿ ಅಷ್ಟೇ. ಭೂಮಿ ಹಾಳಾಯ್ತದೆ, ಅಂತರ್ಜಲ ಹಾಳಾಗುತ್ತೆ ಅದಾಗ ಹಾಕಿದ್ರೆ. ಈ ಬೇರೆ ದೇಶಗಳಲ್ಲೆಲ್ಲ ಅದನ್ನ ಬುಡ ಸಮೇತ ಒಂಥರ ಅದನ್ನ ಹೆಂಗೆ ಕಿತ್ತಾಕಿದ್ದಾರೆ ಅಂತಂದರೆ ಹುಡುಕಿ ದುಡ್ಡು ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಆ ಮಟ್ಟ ಬೇರೆ ಬೇರೆ ದೇಶಗಳಲ್ಲಿ ಮಾಡಿದ್ದಾರೆ ಈಗಾಗಲೇ. ಪೂರ್ಣ ಎಲ್ಲಿ ಕಂಡ್ರೂ ಒಂಥರ ಇಂಡಿಯಾ ಪಾಕಿಸ್ತಾನ ಇದ್ದಂಗೆ ಈಗ ಅದು. ಆ ಮಟ್ಟಕ್ಕೆ ವೈರತ್ವ ಇದೆ ಆ ಬೇರೆ ದೇಶಗಳಲ್ಲಿ. ನಮ್ಮಲ್ಲಿ ಇನ್ನೂ ಅದನ್ನ ಕಟ್ಕೊಂಡು ಇನ್ನೂ ಓಡಾಡ್ತಾ ಇದ್ದೀವಿ. ಈಗಲೇ 1000 ಅಡಿಗೆ ಹೊಟ್ಟೋಗ್ಬಿಟ್ಟಿದೆ ನೀರೆಲ್ಲ, ಮಳೆ ಇಲ್ಲ. ಇದೆಲ್ಲ ಕಾರಣ ಏನು ಅಂತಂದರೆ ಮಳೆ ಮೊದಲು ಸ್ವಲ್ಪ ಜಾಸ್ತಿ ಹುಯ್ತಾ ಇತ್ತು, ಅವಾಗ ಕಾಡು ಇತ್ತು, ಆಮೇಲೆ ಬೆಳೆಸ್ತಾ ಇದ್ರು. ಈ ನಡುವೆ ಭಾಳ ಕಮ್ಮಿ ಆಗ್ತಾಯಿದೆ ಮಳೆ. ಈಗ ನೋಡಿ ವರ್ಷಕ್ಕೆ ಕೆರೆಗಳೇ ತುಂಬಲ್ಲ. ಈಗ 5 ವರ್ಷಕ್ಕೊಂದ್ಸಾರಿ, 4 ವರ್ಷಕ್ಕೊಂದ್ಸಾರಿ, 6 ವರ್ಷಕ್ಕೊಂದ್ಸಾರಿ ಇರ್ತಕ್ಕಂಥ ಕೆರೆ ತುಂಬ್ತಾ ಇದ್ದಾವೆ. ಮೊದಲು ಒಂದು ಮಳೆ ಹೊಡೆದ್ರೆ ಫುಲ್ ಕೆರೆಗಳು ತುಂಬೋಗ್ಬಿಡುವು. ಆಗಲೇ ಬಿದ್ದು ಕೋಡಿ ಆಗಲೇ ಹೋಗ್ತಾ ಇರು. ಆ ಮಳೆ ಪ್ರಮಾಣ ಏನಿದೆಯಲ್ಲ, ಮಳೆ ಬಿರುಸಿದೆಯಲ್ಲ, ಮಳೆ ಬೀಳ್ತಕ್ಕಂಥ ರೇಟ್ ಇದೆಯಲ್ಲ, ಆ ಉದ್ದ ಇದೆಯಲ್ಲ, ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1.5 ಗಂಟೆ, 2 ಗಂಟೆ, ಆ ಥರ ಡ್ಯೂರೇಷನ್ನೇ ಇಲ್ಲ ಇವಾಗ. ಅಂತ ಗಟ್ಟಿ ಮೋಡಗಳೇ ಕಟ್ತಾ ಇಲ್ಲ, ಫಾರ್ಮೇಷನ್ನೇ ಆಗ್ತಾ ಇಲ್ಲ. ಅದಕ್ಕೆ ನಾನಾ ಕಾರಣಗಳಿದ್ದಾವೆ. ಅದಕ್ಕೆಲ್ಲ ಪೊಲ್ಯೂಷನ್ನು ಕಾರಣ ಹೇಳ್ತಾರೆ, ಮರಗಳು ಕಮ್ಮಿ ಆಗ್ತಾಯಿದೆ ಅಂತ ಹೇಳ್ತಾರೆ, ಬೇರೆ ಬೇರೆ. ಆಮೇಲೆ ಕೆಲವು ಸರಿ ಹೇಳ್ತಾರೆ, ಏನಪ್ಪ ನೀವು ಬರೀ ಮರ ಬೆಳೆಸ್ಬಿಟ್ರೆ ಬಿಡ್ತದಲ್ಲ, ಏನು ಹಂಗಾದ್ರೆ ಎಲ್ಲ ಸೌದಿ ಅರೇಬಿಯಾ, ದುಬಾಯಿ ಅಲ್ಲೆಲ್ಲ ಆ ಕಡೆ ಎಲ್ಲ ಏನು ಕೊಚ್ಕೊಂಡೇ ಹೋಗ್ಬಿಡ್ತಾವಲ್ಲ ಊರನ್ನ, ಅದೇ ಹೆಂಗೆ ಅಲ್ಲಿ ಮಳೆ ಹುಯ್ಯಲ್ವಾ, ಊದು ಬಿಡ್ತದಲ್ಲ ಹಾಗೆ ಹೇಗೆ ಅಂತ. ಮಳೆ ಹುಯ್ಯುತ್ತೆ, ಅಲ್ಲಿ ಊದ್ರೆ ಊರೇ ಕೊಚ್ಕೊಟ್ಟೋಗ್ತವೆ. ಇಲ್ಲ ಅಂದರೆ ಏನೂ ಹುಯ್ಯಲ್ಲ, 3 ವರ್ಷ, 2 ವರ್ಷ, 1 ವರ್ಷ.
ಯಾಕೆ ಹಂಗೆ ಬೀಳುತ್ತೆ ಅಂತಂದರೆ ಪ್ರಕೃತಿ ವಿಕೋಪಗಳು. Yes. ಆ ಕಾರಣಕ್ಕೋಸ್ಕರನೇ ಏನೋ ನಡೀತಾ ಇದೆ ತಾಳು ಅಂತೇಳಿ ಯಾವತ್ತೋ ಒಂದು ದಿವಸ ಬಂದ ತಕ್ಷಣ ಎಲ್ಲ ಕೊಚ್ಕೊಂಡು ಹೊಟ್ಟೋಗ್ಬಿಟ್ಟು ಊರೇ ಇಲ್ದಂಗೆ ಮಾಡಿಬಿಡುತ್ತೆ. ಎಸ್ ಕಾಡುಗಳಿದ್ರೆ ಹಸಿರಿದ್ರೆ ಎಲೆಗಳಿದ್ರೆ ಹೀರ್ಕೊಳ್ಳೋ ಶಕ್ತಿ ಇರುತ್ತೆ. ಅದು ಏನೂ ಇಲ್ಲದೆ ಇದ್ದಾಗ ಮರಳುಗಾಡಲ್ಲಿ ಏನು ಹಿಡ್ಕೊಳ್ಳೋದು ಏನು ಒಂದು ಚೂರು ಏನು ಹಿಡ್ಕೊಳ್ಳೋಕೆ ಸಾಧ್ಯನೇ ಆಗಲ್ಲ. ಸೊ ಅದು ಹಿಂಗೆ ಪ್ರವಾಹ ಬರುತ್ತಲ್ಲ ಅಷ್ಟೇ. ಅಷ್ಟೇ ಸರ್. ಹಾಗೆ ನಾವುಗಳೇನು ಮಾಡ್ತಾ ಇದ್ದೀವಿ, ಅದ್ರ ಕಡೆ ಗಮನನೇ ಕೊಡ್ತಾ ಇಲ್ಲ. ನಮ್ದು ಇಷ್ಟೇ ನಮ್ಮದು. ಎಲ್ಲಿ ಈಗ ನಮಗೇನು ಒಂದು ನ್ಯೂಸಲ್ಲಿ ಹಾಕಿದ್ರು, ಹೌದಾ ತುಳು ಸಾಯಿಸ್ಬಿಡ್ತಾನೆ, ಛೇ ಚಿರತೆ ಬಂದ್ಬಿಡ್ತಾ, ಹೌದಾ ನಾಯಿ ಎತ್ಕೊಟ್ಟೋಯ್ತಾ, ಈಗೆಲ್ಲ CCTVಗಳಿದ್ದಾವೆ, ಅವೊಂದು ಎಂಟರ್ಟೈನ್ಮೆಂಟ್ ಈಗ ಪ್ರೋಗ್ರಾಮು ನೋಡ್ತಾ ಆನೆ ನೋಡು ಹೆಂಗೆ ಹಿಡಿತು, ನೋಡಿ ಎತ್ತಾಕೋತು ನಾಯಿನ, ಅದೇ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಆಗ್ಬಿಟ್ಟದು. ಈಗ ಚಿರತೆ ಬರೋದು ಹಿಂಗೆ ಬರೋದು ಕೈಕೊಂಡು ರಪ್ಕಂತ ಹಿಡ್ಕೊಳ್ಳೋದು ಎತ್ಕೊಂಡು ಹೋಗ್ಬಿಡುತ್ತೆ. ಅದು ನೋಡ ಸೂಪರ್ ತಪ್ಪಿಸ್ಕೊಬಿಡ್ತು ಕೊಡೋ, ಇಷ್ಟಕ್ಕೆ ಮಾತ್ರ ಬಂದು ನಿಂತ್ಕೊಬಿಟ್ಟಿದ್ದೀವಿ ನಾವು. ಈಗ ಹುಲಿಗಳು ಅಷ್ಟೇ, ಹುಲಿಗಳು ಬಂದರೆ ಸಾಮಾನ್ಯವಾಗಿ ಏನಾಗ್ತದೆ, ಹಳ್ಳಿಗಳಿಗೆ ಬರಲ್ಲ. ಅವು ಎಲ್ಲೂ ಸಿಗಲ್ಲ. CCTVಗಳಿಗೆ ಅಲ್ಲಿ ಹಳ್ಳಿ ಬಾರ್ಡ್ರ್ಗಳು ಈಚೆ ಬರಲ್ಲ. ಅವು ಬಂದರೆ ಕಾಡು ಹಂಚಿರ್ತವೆ, ಕಾಡಲ್ಲೇ ಇರ್ತವೆ ಅವು. ಅಕಸ್ಮಾತ್ ಒಳಗಡೆ ಹೋದಲ್ಲಿ ಏನಾರ ಹೋಗಿ ಮಾಡಬಾರ್ದು ನಾವೇನಾರು ಮಾಡೋದು ಅಂದರೆ ನಮ್ಮನ್ನು ಹಾಕೋತವೆ. ಯಾವುದೇ ಕಾಡು ಪ್ರಾಣಿ ಸರ್, ಜಗತ್ತಲ್ಲಿರ್ತಕ್ಕಂಥ ಯಾವುದೇ ಒಂದು ಕಾಡು ನಾವುಗಳು ಏನಾದರೂ ಅವುಗಳಿಗೆ ತೊಂದರೆ ಮಾಡಿದರೆ ಮಾಡೋಕ್ಕೆ ಹೋದರೆ ನಮ್ಮ ಮೇಲೆ ಬೀಳ್ತವೆ. ಇಲ್ಲ ಅಂದರೆ ನಮ್ಮ ವಿರುದ್ಧ, ಮನುಷ್ಯನ ವಿರುದ್ಧ ಯಾವ ಕಾರಣಕ್ಕೂ ಬರಲ್ಲ. ಬರುವುದೇ ಇಲ್ಲ ಸರ್, ಸೈನ್ಸ್ ಅದು. ಇಲ್ಲ ಯಾರಾದರೂ ಮೊದಲು ಅವುಗಳಿಗೆ ತುಂಬ ತೊಂದರೆ ಕೊಟ್ಟಿದ್ರೆ ಮನುಷ್ಯರು, ಅದಕ್ಕೆ ಇವರೇ ತೊಂದರೆ ಕೊಟ್ಟವರಲ್ಲ, ಇದೇ ಥರ ಅಲ್ಲ ನಡ್ಕೊಬತ್ತಾ ಇದ್ದವ್ರು ಇಬ್ಬರು, ಕಾಲಲ್ಲಿ 2 ಕಾಲಲ್ಲಿ ನಡ್ಕೊಬತ್ತಾ ಇದ್ದವ್ರು ಇವರೇ ಎಲ್ಲ ಮಾಡಿದವರು. ಅದಕ್ಕೆ ಮನುಷ್ಯನ ಈ 4 ಕಾಲ 2 ಕಾಲ ಪ್ರಶ್ನೆ ಅಲ್ಲ, ಇದೇ ಇವರೇ ಮಾಡಿದ್ದು ನಮ್ಗೆ ತೊಂದರೆ. ಮನುಷ್ಯರು ಅಂತಲ್ಲ, ಒಟ್ಟಿನಲ್ಲಿ ಮನುಷ್ಯರು ಇವರೇ ಮಾಡಿದ್ದಲ್ಲ. ಅಂಥ ಪ್ರಾಣಿಗಳು ಅದು ಮರ್ತೋಗ್ಬಿಡ್ತವೆ, ಅದನ್ನು ತುಂಬ ದಿವಸ ಇಟ್ಕೊಳ್ಳಲ್ಲ. ಅದು ಭಾಳ ಕಮ್ಮಿ ಸಮಯದಲ್ಲಿದ್ದರೆ ಮಾತ್ರನೇ ಅಟ್ಯಾಕ್ ಮಾಡೋದು. ಹಿಂದೊಂದು ದಿವಸ ಮಾಡಿದರೆ ನೆಕ್ಸ್ಟ್ ಡೇ ಮಾಡ್ತವೆ. ಒಂದು 2-3 ದಿವಸ ಆಗ್ಬಿಟ್ರೆ ಅಟ್ಯಾಕ್ ಮಾಡಲ್ಲ. ಆನೆಗಳು ಬಟ್ ಅಟ್ಯಾಕ್ ಮಾಡ್ತಾವಲ್ಲ ಸರ್, ತುಂಬ ಜನ ತುಂಬ ಸಾಯಿಸೋದು. ಅವೇನಾಗ್ತವೆ ಅಂದರೆ ಸರ್, ಒಂದು ಆನೆಗಳಿಗೆ ಕಾಡಂಚಿನ ಪಕ್ಕದಲ್ಲಿ ಇರ್ತಕ್ಕಂಥ ಕೆಲವಷ್ಟು ಕಳ್ಳಾನೆಗಳಿದ್ದಾವೆ. ಅವು ಇಂಥ ಕಾಲ ಬಂದಾಗೇನು ಬರೀ ಕದ್ದುಮೆ ಇದೆ. ಈ ಸೊಸೈಟಿನಲ್ಲಿ ಇರ್ತಾರಲ್ಲ ಕಳ್ಳರು, ಪೋಟೊಂಟಿಗಳು, ಆ ಥರ ಗ್ಯಾಂಗ್ ಅದು. ಬರೀ ಅವ್ರಿವುದೇ ಕಾಯ್ಕೊಂಡು ಮೆತ್ತಗೆ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಅಮ್ಕೊಂಬಿಟ್ರೆ ರಾತ್ರಿಲೆಲ್ಲ ಓಟೋಗ್ಬಿಡ್ತವೆ. ಏನೂ ಕೇರ್ ಮಾಡಲ್ಲ. ಪಟಾಕಿ ಗೊತ್ತವಕ್ಕೆ, ಲೈಟ್ ಇದು. ಆಮೇಲೆ ಇನ್ನೇನು ಸೋಲಾರಾ, ಅದು ಯಾವ ಕಡೆ ಹೋಗ್ಬೇಕು ಎಲ್ಲ ಮಾಡಿ ಮುರಿದ್ಬಿಟ್ಟು ಹೊಟ್ಟೋಗ್ಬಿಡ್ತವೆ. ಎಲ್ಲ ವಿದ್ಯೆಗೂ ಡಿಫೆನ್ಸ್ ಮಾಡಿ ಕಲ್ತ್ಕೊಬಿಟ್ಟಿರ್ತಾವೆ ಅವು. ಪೂರ್ತಿ ಇವರೇ ಕಲಿಸ್ಕೊಟ್ಟಿರ್ತಾರೆ. ಇವ್ರು ಹೆಂಗೋ ಅವ್ರ ಅಪ್ಪ ಅವು. ಆಮೇಲೆ ಅವು ಅದರಲ್ಲಿ ಮೀರಿದವು ಇರ್ತವೆ ಕೆಲವಷ್ಟು. ಅವನ್ನ ಓಡಿಸ್ಕೊಂಡು ಹೋಗಿರ್ತಾರೆ, ಕಲ್ಲುಗಳಲ್ಲಿ ಹೊಡೆದಿರ್ತಾರೆ ಸಿಕ್ಕಾಬಿಟ್ಟೆ. ಅವಕ್ಕೆ ಪಟಾಕಿಗಳು ಹಚ್ಚಿ ಮೈ ಮೇಲೆ ಬಿಸಾಕಿರ್ತಾರೆ. ರೋಷ ಇರುತ್ತೆ ಅವಕ್ಕೆ. ಅವಾಗೇನಾಗುತ್ತೆ, ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಯಾರು ಎದುರುಗಡೆ ಸಿಕ್ಕರೆ ಹಾಕಿ ಹಿಡ್ಕೊಂಡು ರಪ್ಪ ಅಂತ ಹೊಡೆದ್ಬಿಟ್ಟು ಇವನೇ ಅಲ್ವ ಪಟಾಕಿ ಹಾಕ್ತವನು, ಇವನೇ ಅಲ್ವ ಕಲ್ಲು ಹಾಕ್ತವನು. ಅವು ಒಳಗಡೆಗೆ ಹೋಗ್ಬೇಕು ಡೀಪ್ ಫಾರೆಸ್ಟ್ಗೆ. ಅದನ್ನು ಒಳಗಡೆಗೆ ನಾವೆಲ್ಲ ಸೇರಿಕೊಂಡು ಒಂದಷ್ಟು ಜನ ಊರೂರೇ ಸೇರ್ಕೊಬಿಡೋದಲ್ಲ. ಈಗ ಒಂದು ಆನೆ ಬಂದರೆ ಊರೂರೇ ಸೇರ್ಕೊಬಿಡ್ತಾರೆ. ಅದು ನಮ್ಮನ್ನು ನೆಕ್ಸ್ಟು ನಮ್ಮನ್ನು ಎಲ್ಲೇ ಕಂಡ್ರು ಹೊಡಿತಾವೆ ಅವು. ನೀವು ಈ ಕಡೆಯಿಂದ ಓಡಿಸ್ಕೊಯ್ತಾರೆ ಹಳ್ಳಿ ಜನ, ಅಂತ ಕಲ್ಲು ತಗೊಂಡು ಹೊಡಿಕೆ ಹೋಗ್ತಾರೆ. ಒಂದು 3-10 ಕಿಲೋಮೀಟ್ರ್ 5-6 ಕಿಲೋಮೀಟ್ರ್ ಅಲ್ಲಿಂದ ಓಡಿಸ್ಕೊಂಡು ಬರ್ತಾರೆ. ರೋಷ ಬಂದುಬಿಡ್ತದೆ ಅವಕ್ಕೆ. ಯಾರಿಗೇ ಆಗಲಿ ಪ್ರಾಣಿಗಳಿಗೆ ಬರಲ್ವಾ, ಅವನ್ನ ಭಾಳ ಕಡಿಮೆ ಸಂಖ್ಯೆಯಲ್ಲಿ ತುಂಬ ಅವರು ಯಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರೋವರೆಗೂ ನಾವು ಏನು ಮಾಡೋಕ್ಕೆ ಹೋಗ್ಬಾರ್ದು. ಹಳ್ಳಿ ತುಂಬ 100 ಜನ ಸಂಖ್ಯೆನಲ್ಲಿ ಸೇರ್ಕೊಬಿಟ್ರೆ ತೊಂದರೆ ಮಾಡಿಬಿಡ್ತವೆ. ಇಲ್ಲ ಇವರಾರು ಸಿಗಾಕೊಬಿಡ್ತಾರೆ. ವಾಪಸ್ ರಿವರ್ಸ್ ಆದಾಗ ಅದನ್ನ ಎಲ್ಲಿವರೆಗೂ ಬಂದ ಅವ್ರಿಗೆ ಗೊತ್ತು ಯಾವ ಥರ ಅವನ್ನ ಓಡಿಸ್ಕೊಂಡು ಹೋಗಬೇಕು, ಎಷ್ಟು ಕಮ್ಮಿ ಶಬ್ದ ಮಾಡಿ ಅವನನ್ನು ಒಳಗಡೆ ಕರ್ಕೊಂಡು ಹೋಗೋದಕ್ಕೆ ಅವ್ರಿಗೆ ಭಾಳ ತುಂಬ ಚೆನ್ನಾಗಿ ವಾಚರ್ಸ್ಗಳಿಗೆ ಭಾಳ ಚೆನ್ನಾಗಿ ಗೊತ್ತು. ಭಾಳ ಸುಲಭವಾಗಿ ಒಳಗೆ ತಗೊಂಡೋಗ್ಬಿಟ್ಟು ಯಾವ ಜಾಗಕ್ಕೆ ತೊಗೊಂಡೋಗಿ ಸೇರಿಸ್ಬೇಕು ಅನ್ನುವಂಥದ್ದು ಸೇರಿಸ್ಬಿಡ್ತಾರೆ. ಯಾವ ಗುಂಪು ಎಲ್ಲಿರುತ್ತೆ ತೊಗೊಂಡೋಗ್ಬಿಟ್ಟು ಈ ಥರ ಗಲಾಟೆ ಮಾಡ್ತಾವಲ್ಲ ಅವನ್ನ ತೊಗೊಂಡೋಗ್ಬಿಟ್ಟು ಈ ಗಲಾಟೆ ಮಾಡುವಂಥವನ್ನ ಗುಂಪಿಗೆ ತೊಗೊಂಡೋಗಿ ಸೇರಿಸ್ಬಿಡ್ತಾರೆ. ಅಂದರೆ ಟ್ರೈನ್ ಆಗಿರೋರು ಮಾಡ್ಬೇಕು ಕೆಲಸ ಯಾವುದೇ ಆಗಲಿ ಅಲ್ವಾ? ಹೌದು. ಈಗ ಏನು ಮಾಡಲ್ಲ ಬಿಡ, ಓಡಿಸ್ಕೊಬರಲ್ಲ ಅಂತ ಅಂದ್ಬಿಟ್ಟು ಅಂತ ಊರವರೆಲ್ಲ ನುಗ್ಬಿಟ್ಟು ತಪ್ಪ ಕಲ್ ತಗೊಂಡು ಹೊಡಿಗೆ ಶುರು ಮಾಡಿದಾಗ ಏನಾಗುತ್ತೆ, ಯಾವಕ್ಕೆ ಆಗಲಿ ಕೋಪ ಬರುತ್ತೆ. ನೆಕ್ಸ್ಟ್ ಕಾಯ್ತಾ ಇರ್ತವೆ. ನೆಕ್ಸ್ಟ್ ಇನ್ಯಾರಾದ್ರೂ ಅದೇ ಥರ ಯಾವಾಗಾದ್ರೂ ಎಲ್ಲರೂ ಮಾಡ್ಕೊ ಇವರೇ ಅಲ್ವ ನಾವು ಮಾಡಿದೆವು ಅಂತೇಳಿ ರಪ್ ಅಂತ ಹೊಡೆದಾಕ್ಬಿಡ್ತಾರೆ. ಅದಕ್ಕೆ ಕಾಡಂಚಿನ ಗ್ರಾಮಗಳಿರತಕ್ಕಂಥವ್ರ ಮೇಲೆ ಇವಾಗ ನೋಡಿ, ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಈಗ ಮೆಜಾರಿಟಿ ಜಾಸ್ತಿ ಎಲ್ಲಿ ಮನುಷ್ಯರನ್ನ ತುಳಿತಾ ಇದ್ದಾವೆ, ಕುಶಾಲನಗರ, ಹಾಸನ ಡಿಸ್ಟ್ರಿಕ್ಟ್ ಒಳಗಡೆ ಜಾಸ್ತಿ ಆನೆಗಳ ಅವಳಿಗಳಿಗೆ ಸಿಗಾಕೊಳ್ತಾ ಇದ್ದಾರೆ ಅಲ್ಲಿ. ಯಾಕೆಂದರೆ ಅಲ್ಲಿಗೆ ಯಾಕೆ ಹೋಗ್ತವೆ ಅಂತಂದರೆ ಒಳಗಡೆ ಹೆಸರು ಸ್ವಲ್ಪ ಆಚೆ ಬಂದ ತಕ್ಷಣವೇ ಬೆಳೆಗಳಿರುತ್ತೆ, ತಿನ್ಕೊಬಿಡ್ಬೋದು. ಒಳಗಡೆ ಹೋದ ತಕ್ಷಣ ನೀರು ಸಿಕ್ಬಿಡುತ್ತೆ, ಒಳಗಡೆ ಹಲವಾರು ಕಡೆ ಎಲ್ಲ ನೀರು ಸಿಗುತ್ತೆ. ಆಮೇಲೆ ಹೀಗೆ ಕಾಡಂಚಲೇ ಇರ್ತವೆ ಅವು ಕೆಲವಷ್ಟೆಲ್ಲ. ಅವಕ್ಕೆ
ಈಗಾಗಲೇ ಹಲವಾರು ಕಡೆ ಏನು ರೈಲ್ವೆ ಕಂಬಿಗಳು ಹಾಕಿದ್ದಾರೆ. ಆಮೇಲೆ ಇವನ್ ಅದನ್ನು ಮುರಿತವೆ, ಅದ್ರ ಸಂದಿಲಿ ಬರ್ತಕ್ಕಂಥವು ಇರ್ತವೆ. ಆಮೇಲೆ ಎಲ್ಲ ಕಡೆ ರಸ್ತೆಗಳಿದ್ದಾವೆ. ಆ ರಸ್ತೆಗಳನ್ನ ಇಡೀ ರಾತ್ರಿ ಕಾಯ್ಕೊಂಡು ಆ ಮೇಯ್ನ್ ರಸ್ತೆಗಳನ್ನ ಕ್ಲೋಸ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ಮೇಯ್ನ್ ಹೆದ್ದಾರಿಗಳಿದ್ದಾವೆ, ರಸ್ತೆಗಳು, ಆ ರಸ್ತೆಯಿಂದ ಆಚೆ ಬಂದುಬಿಡ್ತವೆ ಹೊರಗಡೆಗೆ ಪೂರ್ತಿ. ಹೀಗೆ ಬರದೇ ಇರೋದಕ್ಕೆ ಒಂದು 80% ಆಲ್ಮೋಸ್ಟು ಒಂದು 70% ಮಾಡಿದ್ದಾರೆ. ಇನ್ನು 30% ಸಾಕು ಈಚೆ ಬರೋಕ್ಕೆ ಹೊರಗಡೆ. ಎಸ್ ಸರ್, ನೀವು ಹೋಗಿದ್ರ ಬಗ್ಗೆ ನಿಮ್ಮ ಅನುಭವ ಹೇಗಿತ್ತು? ಅದೇ ನೋಡಿ, ನಾವುಗಳು ಈ ಕ್ಯಾಂಪ್ಗಳಲ್ಲಿ ಹೆಂಗೆ ಕೆಲಸ ಮಾಡ್ತಾರೆ, ಮತ್ತು ಎಷ್ಟು ಕೆಲಸ ಚಾಲೆಂಜಸ್ ಹೆಂಗಿದೆ. ಆಮೇಲೆ ನಮಗೂ ಪೊಲೀಸಲ್ಲಿ ನಾವಿದ್ದಾಗ ನಮಗೂ ಹಲವಾರು ಸುಳ್ಳು ಕಂಪ್ಲೇಂಟ್ಗಳು ಕೊಡೋರು, ಆಮೇಲೆ ಸುಳ್ಳು 100 ಕರೆಗಳು ಮಾಡೋದು, ಆಮೇಲೆ ಸುಮ್ಮನೆ ಅಲ್ಲಿ ಹೋದ್ರೆ ಏನೂ ಇರಲ್ಲ, ಆಮೇಲೆ ಏನೋ ಹೊಡಿತಾ ಇರ್ತಾರೆ ಕಂಟ್ರೋಲ್ ರೂಮ್ಗೆ. ಈಗ ಈ ಥರದವೆಲ್ಲ ನಮ್ಗೆ ಹೆಂಗೆ ಕಾಮನ್ನು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಹಂಗೇನೆ. ಓಕೆ, ಏನು ಎದಕ್ಕೆ ಫೋನ್ ಮಾಡ್ತಾರೆ ಸರ್? ಅಂದರೆ ಆನೆ ಬಂದ್ಬಿಟ್ಟಿದೆ, ಅಲ್ಲಿ ಅವ್ರದ್ದೇನೋ ಬಾಳೆ ಹಾಕೊಂಡಿರ್ತಾರೆ, ಸ್ವಲ್ಪ ಇನ್ನೇನೋ ಸಣ್ಣ ಪುಟ್ಟ ಹಾಕ್ಕೊಂಡಿರ್ತಾರೆ, ಬೆಳೆಗಳು ಹಾಕ್ಕೊಂಡಿರ್ತಾರೆ. ಆನೆ ಬಂದ್ಬಿಟ್ಟಿದೆ ಹೋಗ್ತು, ಈಗ 2-3 ಜನ ಮಾಡ್ಬಿಟ್ರೆ ಏನಾಗ್ತಿದ್ವು, ಹೋಗ್ಬಿಡ್ತಾರೆ. ಅಲ್ಲೆಲ್ಲ ಹೋಗಿ ರಾತ್ರಿಯೆಲ್ಲ ನೋಡಿ ಓಡಾಡ್ಕೊಂಡು ಅಲ್ಲಿ ಸಿಗಲ್ಲ. ಅಂದರೆ ಅದು ನಿಜನಾ ಸುಳ್ಳ ಅಂತ ಅನ್ನುವಂಥದ್ದನ್ನ ವರದಿ ತಗೊಳ್ಳೋಕೆ ಅಲ್ಲೊಬ್ಬರನ್ನ ಭಾಳ ಇಂಪಾರ್ಟೆಂಟ್ ಒಬ್ಬರನ್ನ ಗೌಪ್ಯವಾಗಿ ಇಟ್ಕೊಂಡಿರ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಊರಲ್ಲಿ. ಅವ್ನು ಹೇಳ್ತಾನೆ, ಇಲ್ಲ ಸರ್ ಸುಮ್ಮನೆ ಸುಳ್ಳು ಮಾಡವ್ರೆ, ಯಾವ ಆನೆನೂ ಬಂದಿಲ್ಲ, ನಮ್ಗೆ ಗೊತ್ತಿಲ್ವಾ, ಅವರು ಹಿಂಗೆ ಪದೇ ಮಾಡ್ತಾ ಇರ್ತಾರೆ ಅಂತ ನಮ್ಗೆ ನಿಜವಾದಂಥ ಮಾಹಿತಿ ಕೊಡ್ತಕ್ಕಂಥವ್ರು ಹಳ್ಳಿಲಿ ಇರ್ತಾರೆ ಪಾಪ ಇವ್ರಿಗೆ. ಆದ್ರೂ ಕೆಲವು ಜನ ಏನು ಮಾಡ್ತಾರೆ ಅಂದರೆ ಮಾಡ್ಬಿಡೋದು, ಮಲಿಕಬಿಡೋದು. ಇವ್ರು ಬಂದು ರಾತ್ರಿ ಎಲ್ಲ ಓಡಾಡ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಅಂತ ಈ ಥರ ದಾರಿ ತಪ್ಪಿಸೋಕ್ಕಂಥ ಕರೆಗಳೇನು ಮಾಡ್ತಾ ಇದ್ದಾವೆ. ಇವ್ರಿಗೆ ಪಾಪ ಸಿಕ್ಕಾಬಟ್ಟೆ ಜಾಸ್ತಿ ಕೆಲಸ ಆಗ್ಬಿಡುತ್ತೆ, ವಾಚರ್ಗಳಿಗೂ ಮತ್ತು ಗಾರ್ಡ್ಗಳಿಗೂ. ಈ ದಾರಿ ತಪ್ಪಿದ ಕರೆಗಳು ಹೋಗ್ತಾವೆ ನೋಡಿ ಅವುಗಳು. ಬಟ್ ಎಲ್ಲನೂ ಅಟೆಂಡ್ ಮಾಡ್ತಾರೆ, ಅವರು ಯಾವುದೂ ಬಿಡೋದಿಲ್ಲ. ಅಕಸ್ಮಾತ್ ಹಂಗೆ ಏನಾರು ಆದರೆ ಬೆಳಗ್ಗೆ ಹೋಗ್ತಾರೆ, ಮತ್ತು ಅದನ್ನೆಲ್ಲ ಮಾಜರ್ ಮಾಡಿ ಅದಕ್ಕೆ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸ್ತಾರೆ. ಆಮೇಲೆ ಅದರಿಂದ ಎಷ್ಟು ಕಾಂಪನ್ಸೇಷನ್ ಕೊಡಬೇಕು ಅವ್ರಿಗೆ ಅಂತೇಳಿ ಅಂತ ಅದಕ್ಕೊಂದು ರೇಟ್ ಇದೆ, ಅದ್ರ ಪ್ರಕಾರ ಅವ್ರಿಗೆ ಬೆಳೆ ಹಾನಿ ಅಂತ ಅಂದ್ಬಿಟ್ಟು ಅಂತ ಕೊಡ್ತಕ್ಕಂಥದ್ದು ಕೊಡ್ತಾರೆ. ಆಮೇಲೆ ಮಾಡಲ್ಲ ಅನ್ನೋಂಗಿಲ್ಲ, ನಾವು ಕಾಡಂಚಿನವರೇ. ನಾವು 3-4 ವರ್ಷ ಬೆಳೆದಿದ್ದಂಥ ತೆಂಗಿನ ಗಿಡಗಳು ಸುಮಾರು ಒಂದೇ ದಿವಸ ಒಂದು 250-300 ತೆಂಗಿನ ಗಿಡನೂ ಒಂದೇ ದಿವಸ ಕಿತ್ತಾಕ್ಬಿಟ್ಟಿದ್ದವು ಆನೆಗಳು. ಒಂದು ದಿವಸ ಏನು ಬಿಟ್ಟಿಲ್ಲ. 3.5-4 ವರ್ಷ ಆಗಿತ್ತು, ಒಂದೇ ಒಂದು ಬಿಟ್ಟಿರಲಿಲ್ಲ. ನಾವು ಏನಿದು ಈ ಥರ ಕಿತ್ತಾಕ್ಬಿಟ್ಟು ಹೋಗ್ಬಿಟ್ಟವಲ್ಲ, ಹೆಂಗಿದು ಒಂದಾದರೂ ಬಿಡಲಿಲ್ವಲ್ಲ, ಇದು ಹೆಂಗಿದು ಅಂದ್ಬಿಟ್ಟು ಅಂತ ನಾವೇನು ಓಡೋಗಿ ನಾವೇನು ಗನ್ ತೊಗೊಂಡು ಹೊಡಿಕಾಗ್ತದಾ? ಇಲ್ಲ ನಾವು ಇನ್ನೇನಾದರೂ ಬೇರೆ ಇನ್ನೇನಾದ್ರು ಮಾಡೋಕ್ಕಾಗ್ತದಾ? ಕಾಡಂಚಿನ ಪಕ್ಕ ಅಂತ ನಮ್ಮ ಜಮೀನಿದೆ ಅಂತ ಆದಮೇಲೆ ನಾವು ಅದನ್ನೆಲ್ಲ ಸಹಿಸ್ಕೊಳ್ಳುವಂಥ ಮತ್ತು ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥ ಅದು ನಮ್ಮ ಜವಾಬ್ದಾರಿನೂ ಇರ್ತದೆ, ವಿಧಿನೇ ಇಲ್ಲ. ಯಾಕೆಂದರೆ ನಮ್ದಲ್ಲಿ ಜಾಗ ಇದೆ ಅಂತ ಅಂದಾಗ ನೀವು ಪೂರಾ ನಮ್ಮನ್ನೇ ನೋಡ್ಕೊಬಿಡಿ ನಾವು ಅಂತ ಅಂದಾಗ ಅದು ಕಷ್ಟನೇ. ಯಾಕೆಂದರೆ ಹಿಂಗೆ ಹೋದ ತಕ್ಷಣ ಅಲ್ಲೊಂದು ಯಾವುದೋ ಊರಿಗೆ ಹೋಗುತ್ತೆ, ನಮ್ಮ ಜಮೀನು ಪಕ್ಕ ಮಕ್ಕಳಿಂದ ಮತ್ತು ಆ ಕಡೆಗೆಲ್ಲ ಹೋಗುತ್ತೆ. ಅವ್ರಿಗೆ ಆ ರಾತ್ರಿ ಎಲ್ಲ ಅವ್ರು ಬಾಗಿಲು ಮುಚ್ಕೊಂಡು ತೆಗೆದುಬಿಟ್ಟು ಹೋಗ್ತಾರೆ. ಯಾರೋ ಬರ್ತಾನೆ ಬಾಗಿಲು ಹಾಕ್ಕೊಳ್ತಾರೆ, ಅಲ್ಲಿ ಸೋಲಾರ್ ಕನೆಕ್ಷನ್ ಕೊಟ್ಟಿರ್ತಾರೆ. ಅವನು ಇಳಿದು ಗಾಡಿ ತೆಗೆದು ಅವನು ಮತ್ತೆ ಆ ಕಡೆಗೆ ಹೋಗಿ ಮತ್ತು ಅದನ್ನ ಕ್ಲೋಸ್ ಮಾಡಿ ಆಮೇಲೆ ಅದು ಸೋಲಾರ್ನ ಮತ್ತೆ ಹಾಕಿ ಕನೆಕ್ಷನ್ ಕೊಟ್ಟು ಯಾರು ಮಾಡ್ತಾರೆ? ಮತ್ತು ತೆಗಿತಾನೆ ಒಳಗೆ ಆ ಸಮಯದಲ್ಲಿ ಒಳಗೆ ಬಂದುಬಿಡ್ತಾವೆ. ಅದು ಬಂದ ತಕ್ಷಣ ಜಮೀನಿಗೆ ಬಂದುಬಿಡ್ತವೆ. ಹೀಗೆ ಭಾಳ ಅತ್ಯಂತ ನನ್ನ ಲೆಕ್ಕದಲ್ಲಿ ಭಾಳ ಚಾಲೆಂಜಬಲ್ ಜಾಬ್ ಸರ್. ಯಾವುದು ಈ ವಾಚರ್ ಮತ್ತು ಫಾರೆಸ್ಟ್ನ ಪ್ರೊಟೆಕ್ಟ್ ಮಾಡುವಂಥದ್ದು ಮತ್ತು ಫೈರ್ ಪ್ರೊಟೆಕ್ಟ್ ಮಾಡುವಂಥದ್ದು, ಅದ್ರ ಜೊತೆಯಲ್ಲಿ ಕಾಡಂಚಿನ ಗ್ರಾಮದ ಪಕ್ಕದಲ್ಲಿ ವೈಲ್ಡ್ ಲೈಫ್ನ ನಾವು ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಜನ ನಾವೇನು ಮಾಡ್ತೀವಿ, ನಮ್ಗೆ ಕಾನ್ಸಂಟ್ರೇಟ್ ಏನು ಮಾಡ್ತೀವಿ, ಓನ್ಲಿ ಅಯ್ಯೋ ಮನುಷ್ಯನ ತಿಂದುಬಿಡ್ತಂತಪ್ಪ, ಚಿರತೆ ಆನೆ ಎತ್ಕೊಂಡು ಸರ್. ಅದರಷ್ಟು ಭಯ ಪುಕ್ಕಲು ಪ್ರಾಣಿಗಳು ಯಾವುದೂ ಇಲ್ಲ ವೈಲ್ಡ್ ಲೈಫ್. ಅಷ್ಟು ಮನುಷ್ಯನ ಕಂಡ್ರೆ ಕೂಗ್ಬಿಟ್ರೆ ಸಾಕು, 1-2 ಕಿಲೋಮೀಟ್ರ್ ಓಡೋಗ್ಬಿಡ್ತವೆ ಚಿರತೆಗಳು. ಸುಮ್ಮನೆ ಕೂಗ್ಬಿಟ್ರೆ ಯಾವ ಮನುಷ್ಯನಿಂದ ಹೊಡೆತ ತಿಂದು ಮನುಷ್ಯನಿಂದ ಭಾಳ ನೋವು ಅನುಭವಿಸಿರ್ತೋ ಅವು ಮಾತ್ರ ವಾಪಸ್ ಬರ್ತವೆ. ಅದರಿಂದ ನಾವು ಅವಕ್ಕೆ ತೊಂದರೆ ಮಾಡುವಂಥ ಅವಶ್ಯಕತೆ ಪಾಡ್ಗ ನಾವು ಅವ್ರ ಊಟನೇ ಅಲ್ವಲ್ಲ ಸರ್. ಈಗ ನಮ್ಮ ಊಟ ಡೀಸೆಲ್ಲ, ನಮ್ಮ ಊಟ ನೀರು, ನಮ್ಮ ಊಟ ಬೇರೆ ಏನೇನು ಇರ್ತದಲ್ಲ ಆ ಥರ. ನಮ್ಮ ಊಟ ಆಲ್ದ ಮರ ಅಲ್ವಲ್ಲ, ಆಲ್ದಲ್ಲೇ ತಿನ್ನಲ್ವಲ್ಲ ನಾವು. ಹಂಗೆ ಅವ್ರ ಊಟ ಮನುಷ್ಯನೇ ಅಲ್ಲ. ಮನುಷ್ಯನೇ ಅಲ್ಲದೆ ಇದಾದ್ಮೇಲೆ ಊಟ ಅವ್ಯಾಕೆ ತಿಂತವೆ? 2 ಕಾಲಿನ ಪ್ರಾಣಿ ಊಟ ಅಲ್ಲ, ಅವು 4 ಕಾಲಿನ ಪ್ರಾಣಿನೇ ಅವು ಊಟ. ಅವು ನೋಡೇ ಎಸ್ ಇದು ನನ್ನ ಊಟ ಅಂತ ಹೋಗ್ತಾವೆ ಅವು. ಕರೆಕ್ಟ್. ಅದಕ್ಕೆ ದೇವ್ರು ಹಂಗೇನೆ ಮಾಡಿರುವಂಥದ್ದು. ಆ ಕಾರಣಕ್ಕೋಸ್ಕರನೇ ನಾವುಗಳು ಎದುರುಕೊಳ್ಳುವಂಥದ್ದು ಸಮಸ್ಯೆ ಇಲ್ಲ. ಆಮೇಲೆ ಏನೂ ಮಾಡಲ್ಲ, ಎದುರುಕೊಳ್ಳುವಂಥ ಪ್ರಶ್ನೆನೇ ಇಲ್ಲ.
ಬಟ್ ದೂರ ಇರಬೇಕು. ಅಯ್ಯೋ ಏನು ಮಾಡಲ್ಲ ಬಿಡು, ನಾನು ಸುಮ್ಮನೆ ನಿಂತ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಅಂತ ಅಲ್ಲಿ ಆನೆ ಹತ್ರ ಹೋಗ್ಬಿಟ್ಟು ಆ ಹಿಂದ್ಗಡೆ ಬಾಲ್ದ ಹತ್ರ ಸೆಲ್ಫಿ ತಗೋತೀನಿ ಅಂತ ಹೋದರೆ ಹಾಕ್ಕೊಂಡು ಇವ್ನ ಹಾಕ್ಕೊಂಡು ಈಗ ಕುಲ್ಫಿ ಮಾಡಿ ಹಾಕೊಂಡು ಜಡ್ದು ಸರಿಯಾಗಿ ಆಚೆ ಬಿಸಾಕ್ಬಿಡ್ತದೆ ತೆಗೆದು. ಇನ್ನೇನು ಮಾಡ್ತದೆ ಅದು? ಮಾಡಬಾರ್ದು ನೋಡಕ್ಕೆ ಹೋದ್ರೆ ಅದೇನು ಮಾಡ್ತದೆ? ಅದೇ ಇನ್ನೇನೋ ಬೇರೆ ಕಾರ್ಯಕ್ರಮ ಬರದೇ ಆಗುತ್ತೆ. ಹೌದು, ಕುಲ್ಪಿಯಾಗಿ ಆಚೆ ಹೋಗ್ಬೇಕಾಗ್ತದೆ ಅಷ್ಟೇ, ಇನ್ನೇನು ಬೇರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ. ಆ ಕಾರಣಕ್ಕೆ ಎಲ್ಲೇ ಹೋದರೂ ಸೆಲ್ಫಿ ಅವರು ಹುಷಾರಾಗಿರ್ಬೇಕು, ಕುಲ್ಪಿ ಆಗ್ಬಿಡೋದು ಬೇಡ ಅವರು ಅಂತ ಅಷ್ಟೇ. ಯಾಕೆಂದ್ರೆ ಇದೇ ನೋಡಿ ನಾವು ನೋಡ್ತಾ ಇರ್ತೀವಲ್ಲ ಸರ್, ಪದೇ ಪದೇ ಬರೀ ಹತ್ರಕ್ಕೆ ಹೋಗೋದು, ಕ್ಲೋಸ್ ಆಗಿ ಹೋಗೋದು, ಇದನ್ನೆಲ್ಲ ಟ್ರೈ ಮಾಡ್ತಾ ಇರ್ತಾರೆ. ಯಾವುದೇ ಪ್ರಾಣಿಗಳೇ ಆಗಲಿ ಯಾವುದೇ ಆದಂಥ ಒಂದು ಪರಿಸರ ಅಂತ ಇರ್ತದೆ, ಅದನ್ನು ಡಿಸ್ಟರ್ಬ್ ಆದಾಗ ತೊಂದರೆ ಆಗ್ಬಿಡ್ತದೆ. ಎಕ್ಸಾಕ್ಟ್ಲಿ. ಮನುಷ್ಯರಿಗೆ ಹೇಗೆ ಪ್ರೈವಸಿ ಇದೆಯೋ ಪ್ರಾಣಿಗಳಿಗೆ ಇನ್ನೂ ಜಾಸ್ತಿ ಪ್ರೈವಸಿ ಇದೆ. ಆ ಕಾರಣಕ್ಕೋಸ್ಕರ ಅವು ವಾಸ ಮಾಡ್ತಾರೆ. ಹೌದು, ಯಾಕೆ ಅವು ನಾಡಲ್ಲಿ ಕಾಡಲ್ಲಿ ಇರ್ತಾವೆ ಅಂದರೆ ಅವಕ್ಕೆ ಮನುಷ್ಯರ ಜೊತೆ ಬದುಕೋದು ಬೇಕಾಗಿಲ್ಲ. ಹಿಂಗಾಗಿ ಮನುಷ್ಯರ ಹತ್ರ ಇರೋದು ಬೇಕಾಗಿಲ್ಲ. ನಾವು ಹತ್ರ ಹೋಗಿ ಸೆಲ್ಫಿ ತಗೋತೀವೋ ಅಥವಾ ಅವ್ರು ವಿಡಿಯೋ ಮಾಡ್ತೀವಿ ಅಂದಾಗ ಹೌದು ಏನೋ ಒಂದು ಆಗುತ್ತೆ. ಅದು ತಪ್ಪು ಸರ್. ಯಾವ ಕಾರಣಕ್ಕೂ ಅಂಥ ಪ್ರಮಾದಗಳನ್ನ ಭಾಳ ಹತ್ತಿರದಲ್ಲಿ ಹೋಗಿ ಮಾಡೋಕ್ಕಂಥದ್ದು ಅವಶ್ಯಕತೆ ಬರಲ್ಲ ಸರ್. ಆಮೇಲೆ ಫಾರೆಸ್ಟ್ ಫೈರು, ಅದಕ್ಕೆ ಕಾಡಂಚಿನ ಗ್ರಾಮಗಳಲ್ಲಿರ್ತಕ್ಕಂಥ ಸ್ಕೂಲ್ಗಳು ಎಲ್ಲ ಪ್ರೈವೇಟ್ ಸ್ಕೂಲು, ಸರ್ಕಾರಿ ಸ್ಕೂಲ್ಗಳು, ಯಾರ್ಯಾರು ಮಕ್ಕಳುಗಳು ಆ ಭಾಗದಲ್ಲಿ ಓದ್ತಾ ಇರ್ತಾರೆ ಅವ್ರಿಗೆ ಎಜುಕೇಟ್ ಮಾಡ್ತಕ್ಕಂಥ ಕೆಲಸನ ಮಾಡಲೇಬೇಕು. ಕಾಡು ಅಂದರೆ ಎಷ್ಟಿದು, ಕಾಡಿನ ಪ್ರಾಮುಖ್ಯತೆ ಏನು, ಕಾಡನ್ನ ನಾವು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು, ಕಾಡಲ್ಲಿ ನಡೀತಕ್ಕಂಥ ಉದ್ಯಾನವನಗಳೇನು ನಡೀತವೆ, ಆಮೇಲೆ ಪ್ರಾಣಿಗಳು ಮತ್ತು ಮನುಷ್ಯ ಹೇಗೆ, ಆಮೇಲೆ ನಾವುಗಳು ಕಾಡಿಗೆ ಹೋದಾಗ ಅಕಸ್ಮಾತ್ ಕಾಡಿನ ಒಳಗೆ ಹೋದಾಗ ಈಗ ಯಾವುದಕ್ಕೂ ಪರ್ಮಿಷನ್ ಇಲ್ಲ ಸರ್. ಕಾಡು ಒಳಗಡೆ ಹೋಗ್ಬೇಕು ಅಂದ್ರೂ ಈಗಿಲ್ಲ. ಈಗ ವೈಲ್ಡ್ ಲೈಫ್ ಆಯಿತು ಅಂದರೆ ನೀವು ಒಳಗೆ ಹೋದ್ರೆ ಕೇಸ್ ಹಾಕ್ಬೋದು. ಟೈಗರ್ ರಿಸರ್ವ್ ಆದ್ರಂತೂ ನೀವು ಒಳಗೆ ಕಾಲು ಇಡುವಂಗೆ ಇಲ್ಲ ವಿತೌಟ್ ಪರ್ಮಿಷನ್ನು. ಟೈಗರ್ ರಿಸರ್ವ್ ಒಳಗಡೆ ಒಳಗೆ ಹೋದ್ರೆ ನೀವು ಪ್ರಾಹಿಬಿಷನ್, ಅದು ಟ್ರೆಸ್ ಪಾಸು. ಟೈಗರ್ ರಿಸರ್ವ್ ಅಲ್ಲಿ ವಿತೌಟ್ ಪರ್ಮಿಷನ್ ನೀವು ಒಳಗಡೆ ಹೋಯ್ತು ನಿಮ್ಮ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೋದು. ಆ ಮಟ್ಟದ ಕಾನೂನುಗಳಿದಾವೆ ಆ ಟೈಗರ್ ರಿಸರ್ವ್ ಅಲ್ಲಿ. ವೈಲ್ಡ್ ಲೈಫಲ್ಲಿ ಕೆಲವಷ್ಟು ಇದಾವೆ. ಅವರು ಪಾಪ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಒಂದೇನೆ. ಅವರು ಅಲ್ಲಿ ಅವ್ರು ಇಲ್ಲಿಗೆ ಹೋಗ್ತಾರೆ, ಇಲ್ಲಿ ಅವ್ರು ಅಲ್ಲಿಗೆ ಬರ್ತಾರೆ. ವೈಲ್ಡ್ ಲೈಫ್ ಮತ್ತು ಟೈಗರ್ ರಿಸರ್ವ್. ಹೌದು, ವೈಲ್ಡ್ ಲೈಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ವಾ? ಹೌದು, ಎಲ್ಲ ಡಿಪಾರ್ಟ್ಮೆಂಟ್. ಅದರಲ್ಲಿ ಒಂದೊಂದು ವಿಭಾಗ, ಅದರಲ್ಲಿ ಒಬ್ಬೊಬ್ರು CCFಗಳಿರ್ತಾರೆ, ಒಂದೊಂದು ಅದನ್ನು ನೋಡ್ಕೊಳ್ಳುವಂಥವ್ರು ಇರ್ತಾರೆ. ಮತ್ತು ಅದಕ್ಕೆ ತರವಾದಂಥ ಬೇರೆ ಬೇರೆ ಪ್ರಕಾರಗಳೆಲ್ಲ ಇರ್ತವೆ. ಅಂತಂದರೆ NGOಗಳು ಕೆಲಸ ಮಾಡ್ತಾರೆ. ಈಗ ನಮ್ಮಲ್ಲೂ ಅಷ್ಟೇ, ನಮ್ಮಲ್ಲೂ ತುಂಬ NGOಗಳು, ನಮ್ಮ ರಾಜೇಶ್ ಅವರೆಲ್ಲ ಇದೆಲ್ಲ ಭಾಳ ಅವ್ರ ಗಾರ್ಡ್ಗಳಿಗೆ ಅವ್ರಿಗೆ ಗೊತ್ತಿರ್ತದೆ. ಗಾರ್ಡ್ಗಳಿಗೆ ಅವ್ರಿಗೆ ಶೂಗಳು ಕೊಡಿಸೋದು, ಬಟ್ಟೆಗಳು ಕೊಡಿಸೋದು, ಅವ್ರ ಮಕ್ಕಳುಗಳಿಗೆ ಓದೋದಕ್ಕೆ ಏನೇನು ಬೇಕೋ ಅದನ್ನು ಕೊಡಿಸ್ತಕ್ಕಂಥದ್ದು ಸಾವಿರಾರು ಜನಗಳ ಮಕ್ಕಳುಗಳಿಗೆ ಮಾಡ್ತಾರೆ ಇವ್ರು ಹೋಗ್ಬಿಟ್ಟು ಇಲ್ಲಿಂದ. ಅಂದರೆ ಇವ್ರು ಬರೀ ಇದರಲ್ಲೇ ಇದ್ದು ಬಿಡ್ತಾರೆ, ಬರೀ ಕೆಲಸ ಕಾಡು ಅಂದ್ಕೊಂಡೆ. ಆವಾಗ ಇವ್ರಿಗೆ ಸ್ಕೂಲ್ಗಳಿಗೆ ಏನು ಬೇಕು, ಆಮೇಲೆ ಇವ್ರಿಗೆ ಮಕ್ಕಳುಗಳಿಗೆ ಏನು ಬೇಕು, ಆಮೇಲೆ ಇವ್ರಿಗೆ ಶೂಗಳೇನು ಬೇಕು, ಬಟ್ಟೆಗಳೇನು ಬೇಕು, ಈ ಥರದ್ದೆಲ್ಲನೂ ನಾವೆಲ್ಲ ಸಾಮೂಹಿಕವಾಗಿ ಸಹಾಯ ಮಾಡಬೇಕು ಅವ್ರಿಗೆ. ಯಾಕೆಂದರೆ ಸರ್ಕಾರ ಕೊಡ್ತದೆ ಬಿಡು. ಸರ್ಕಾರ ಯಾವುದೇ ಇಲಾಖೆಯಲ್ಲಿ ಸರ್ಕಾರ ಕೊಡ್ತದೆ ಅಂತ ಅನ್ನೋಂಥದ್ದು ಭಾಳ ಕಮ್ಮಿ ಸರ್, ಸಾಧ್ಯನೇ ಆಗಲ್ಲ. ಅದು ಎಲ್ಲೋ ಅದು ಗೊತ್ತಲ್ಲ ನಿಮಗೆ, ಹಿಂಗೆ ಒಂಥರ ಪಿಲ್ಲರ್ ಇದ್ದಂಗೆ ತಲುಪೋದಕ್ಕೆ ಭಾಳ ಕಮ್ಮಿ ಆಗ್ತಾ ಹೋಗ್ತದೆ ಆ ಇದಕ್ಕೆ. ಈಗ ನೋಡಿ, ಟೈಗರ್ ರಿಸರ್ವ್ ಕೊಡ್ತಕ್ಕಂಥ ಅಲಯನ್ಸಸ್ನ ವೈಲ್ಡ್ ಲೈಫ್ನವ್ರು ಕೊಡಲ್ರು. ಅಲ್ಲಿ ಅಲಯನ್ಸ್ ಇದೆ, ಅಲ್ಲಿ 3,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ವೈಲ್ಡ್ ಲೈಫಲ್ಲಿ ಇರ್ತಕ್ಕಂಥ ವಾಚರ್ಗಳಿಗೆ. ಅದು ಇದರಲ್ಲಿರ್ತಕ್ಕಂಥವ್ರಿಗೆ ಟೈಗರ್ ರಿಸರ್ವ್ದವ್ರು ಕೊಡ್ತಾರೆ, ವೈಲ್ಡ್ ಲೈಫಲ್ಲಿರೋರು ಕೊಡಲ್ರು. ಎರಡೂ ಒಂದೇ ಕೆಲಸ. ಅದು ಸೇಮ್, ಇದು ಸೇಮೇನೆ, ಏನು ಬೇರೆ ಏನಿಲ್ಲ. ಬಟ್ ಆ್ಯಕ್ಚುಲಿ ವೈಲ್ಡ್ ಲೈಫಲ್ಲಿರ್ತಕ್ಕಂಥ ಅವರು ಏನು ಬೆಂಕಿ ಹಾರಿಸ್ತಾರೋ, ಅವ್ರ ಪ್ರಾಣಿಗಳೇನು ಬರದೇ ಇರೋ ಥರ ನೋಡ್ಕೊಳ್ತಾರೋ, ಸೇಮ್ ವೈಲ್ಡ್ ಲೈಫಲ್ಲಿರೋರು ಅದೇ ಕೆಲಸ ಮಾಡ್ತಾರೆ. ವ್ಯತ್ಯಾಸ ಯಾವುದೂ ಇಲ್ಲ. ಆಮೇಲೆ ಯಾವುದು ಆರಿಸೋಕ್ಕೆ ಸಾಧ್ಯನೋ ಅದು ಮಾತ್ರ ಆರಿಸೋಕ್ಕೆ ಸಾಧ್ಯ ಬೆಂಕಿನ. ಏನು ನೀವು ಹಿಂಗಿದ್ರೆ ಸುತ್ತ ವಿತೌಟ್ ನೋ ಮಿನಿಟ್ ನಿಮ್ಮನ್ನು ಕವರ್ ಮಾಡ್ಕೊಬಿಡ್ತದೆ ಬೆಂಕಿ. ನೀವು ಯಾವ ಕಡೆ ಹೋಗ್ತೀವಿ ಅನ್ನೋಕ್ಕೆ ಆಗಲ್ಲ, ಸಿಕ್ಕಾಕೊಬಿಡ್ತೀವಿ ಒಳಗಡೆ ಬೆಂಕಿ. ಫಾರೆಸ್ಟ್ ಫೈರ್ ಆದರೆ ನಿಮ್ಗೆ ಎಲ್ಲಿ ಹಿಂದೆ ಈ ಕಡೆ ಬರ್ತಾ ಇದೆಯಾ, ಈ ಕಡೆಯಿಂದ ಬರ್ತಾ ಇದೆಯಾ ನಿಮ್ಗೆ ಗೊತ್ತೇ ಆಗಲ್ಲ. ಒಳಗಡೆ ಹೋಗ್ಬಿಟ್ರೆ ನೀವು 100% ಫಾರೆಸ್ಟ್ ಫೈರಲ್ಲಂತೂ ಒಳಗೆ ಸಿಕ್ಕಾಕೊಬಿಟ್ರೆ ಸುಟ್ಟೋಗೋದೇನೆ. ಅಯ್ಯೋ ಬಿಡು ಆ ಕಡೆ ಮಾತ್ರ ಉರಿತಾ ಇದೆ, ನಥಿಂಗ್, ವಿತಿನ್ ನೋ ಮಿನಿಟ್, ಒಂದು 2 ನಿಮಿಷದಲ್ಲಿ ಕವರ್ ಮಾಡ್ಕೊಬಿಡ್ತದೆ ಅದು. ಅಲ್ಲಿಗೆಲ್ಲ ಫೈರ್ ಫೈಟರ್ ತೊಗೊಂಡು ಹೋಗೋಕ್ಕಾಗೋದಿಲ್ಲ. ಎಲ್ಲಿ ಬೆಂಕಿ ಬಿಡ್ತದೋ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಮತ್ತೆ ಹೆಂಗೆ ಆರಿಸ್ತಾರೆ ಸರ್ ಅದನ್ನು? ಅವ್ರು ಕೆಲವಷ್ಟು ಬ್ಲೋಯರ್ಗಳಂತ ಇಟ್ಕೊಂಡಿದ್ದಾರೆ, ದಪ್ಪದು ಪೆಟ್ರೋಲ್ದು ಬ್ಲೋಯರ್ಗಳು. ಅದು ಎಷ್ಟು ಪೆಟ್ರೋಲ್ ತೊಗೊಳುತ್ತೆ, 1 ಲೀಟ್ರು 2 ಲೀಟ್ರು ಕ್ಯಾರಿ ಮಾಡೋಕ್ಕೂ ಆಗಲ್ಲ ಅಷ್ಟು ದೂರಕ್ಕೆ. ಅಲ್ಲಿರುವವರೆಗೂ ಆರಿಸ್ತಾರೆ. ಅಂದರೆ ಏನು ಹುಲ್ಲು ಆರಿಸ್ಬೋದು ಅಷ್ಟೇ. ಮರ ಕತ್ಕೊಬಿಟ್ರೆ ಮರಕ್ಕೆ ಬ್ಲೋವರಲ್ಲಿ ಹೊಡಿಕಾಗ್ತದ? ಸಾಧ್ಯ ಆಗಲ್ಲ. ಮರಗಳಾಗಲಿ ಯೂಜ್ ಫ್ಲೇಮ್ಗಳು ಬರ್ತಾ ಇರೋ ಕಡೆ ಇವ್ರು ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಯಾಕೆಂದರೆ ಇವ್ರು ನಿಂತ್ಕೊಂಡು ತಗೊಂಡು ಇವ್ರನ್ನೇ ಕವರ್ ಮಾಡ್ಕೊಬಿಡುತ್ತದೆ ಬೆಂಕಿ. ಇವ್ರ ಪ್ರೊಟೆಕ್ಷನ್ ಬೇಕಲ್ಲ, ಓಡಬೇಕಲ್ಲ ಎತ್ಕೊಂಡು ವಾಪಸ್ಸು ಗಾಳಿ ಹೊಡೆದ ತಕ್ಷಣವೇ. ಆ ಕಾರಣಕ್ಕೆ ಇಟ್ ಈಸ್ ವೆರಿ ವೆರಿ ಬಿಗ್ಗೆಸ್ಟ್ ಚಾಲೆಂಜ್ ಸರ್ ಇದು. ಇಟ್ ಈಸ್ ನಾಟ್ ಈಸಿ ಜಾಬ್ ಅದು. ನಮಗೆ ಏನಪ್ಪ ಹೊಟ್ಟೆ ಉರಿತದೆ, ಏನಪ್ಪ ಬೆಂಕಿ ಬಿದ್ದುಬಿಡ್ತಲ್ಲ, ಹೋದ ವರ್ಷ ಹುಟ್ಟಿರೋ ಗಿಡ ಎಲ್ಲ ಸತ್ತೋಗ್ಬಿಡ್ತಾವಲ್ಲ, ಅಯ್ಯೋ ಎಲ್ಲ ಹೋಗ್ಬಿಟ್ವಲ್ಲ, ಪೂರಾ ಹೊಸ ಗಿಡಗಳು ಏನಾರು ಹಾಕಿ ಕೆಲವು ಸಲ ತೊಗೊಂಡೋಗಿ ಸೀಡ್ಲಿಂಗ್ ಮಾಡ್ತಾರೆ. ಈ ಸಗಣಿ ಒಳಗಡೆಗೆ ಹಾಕಿ ಒಳಗೆ ಸೀಡ್ ಹಾಕಿ ಸೀಡ್ಲಿಂಗ್ ಎಲ್ಲ ಕಡೆ ಬಿಸಾಕಿರ್ತಾರೆ. ಅವು ಆ ಹುಟ್ಟು ಅದೇ ವರ್ಷ ಅಕಸ್ಮಾತು ಒಂದು 10% ಹುಟ್ಟಿದ್ರೆ ಅವು ಬೆಂಕಿಗೆ ಹೊಟ್ಟಾಗ್ಬಿಡ್ತವೆ. ಆಗೋ ತಪ್ಪಿಸ್ಕೊಂಡು ಒಂದು 2 ವರ್ಷ 3 ವರ್ಷ ಇಲ್ಲ ಅಂದರೆ ಸ್ವಲ್ಪ ಮೇಲಕ್ಕೆ ಬಂದುಬಿಡ್ತವೆ ಗಿಡಗಳು.
ಹಾಗೆ ಅದನ್ನು ರಿಜ್ಯುನೇಟ್ ಮಾಡ್ತಕ್ಕಂಥ ಕೆಲಸ ನಮ್ಮದೆಲ್ಲ ಸಾಮಾಜಿಕ ಜವಾಬ್ದಾರಿ ಇಡೀ ಸಮಾಜದ್ದು. ಮತ್ತು ಅತ್ಯಂತ ಹೆಚ್ಚಿಗೆ ಎನ್ ಜಿ ಒಗಳು ಕೆಲಸ ಮಾಡಬೇಕು ಸರ್. ಎಲ್ಲೆಲ್ಲೋ ಮಾಡ್ತಾರೆ, ಕೆಲಸಕ್ಕೆ ಬಾರ್ದೆಲ್ಲ ವೇಸ್ಟಾಗಿ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಬರೀ ಹೊಟ್ಟೆ ತುಂಬಿಸೋ ಕೆಲಸಕ್ಕೆ ಮಾಡಲಿ, ಸ್ಲಮ್ಗಳು ಮಾಡಲಿ, ಎಲ್ಲ ಮಾಡಲಿ. ಅದಕ್ಕಿಂತ ಹೆಚ್ಚಿಗೆ ಎನ್ ಜಿ ಒಗಳು ಮತ್ತು CSR ಫಂಡ್ಗಳನ್ನ ಹಾಕಿ ಕೊಡ್ತಾರೆ ನೋಡಿ. ಈಗ ನಮ್ಮ ಖರ್ಚು ಮಾಡ್ತಾರಲ್ಲ, ಆ ಅತ್ಯಂತ ಇವರು CSR ಫಂಡ್ಗಳನ್ನ ಇಂಥ ಕಡೆ ಯೂಸ್ ಮಾಡಬೇಕು. ಒಳಗಡೆ ಎಲ್ಲಾದರೂ ನೀರು ನಿಂತ್ಕೊಳ್ಳೋದಕ್ಕೆ ಜಾಗ ಮಾಡಿಕೊಡ್ಬೇಕು ಪ್ರಾಣಿಗಳಿಗೆ. ಆಮೇಲೆ ಅಲ್ಲೊಂದು ತಡೆ ಒಡ್ಡು ಆಗುವ, ಆಮೇಲೆ ಅಲ್ಲಿ ಒಳಗಡೆನೂ ಸಹ ಸೋಲಾರ್ ಪ್ಯಾನೆಲ್ಗಳು ಹಾಕಿ, ಅಲ್ಲೊಂದು ಬೋರ್ವೆಲ್ ಹಾಕಿ, ಅದನ್ನು ನೀರು ಬಂದು ಕೆರೆಗಳಿಗೆ ತುಂಬ್ತಾ ಇದ್ದಾರೆ. ಅದರೊಳಗಡೆಗೆ ಪ್ರಾಣಿಗಳು ಈಚೆ ಬರೋದಿಲ್ಲ. ಇದನ್ನೆಲ್ಲ ನಾವು ಎಲ್ಲ ಇಡೀ ಸಾಮಾಜಿಕ ಸಮಾಜನೇ ಸೇರ್ಕೊಂಡು ಮಾಡಬೇಕು. ಎಕ್ಸಾಕ್ಟ್ಲಿ. ಖಂಡಿತವಾಗ್ಲೂ ಸರ್ಕಾರ ಮಾಡಿ ಬೆದೆಲ್ಲ ಮಾಡಿ ಇದನ್ನೆಲ್ಲ ನಾವೆಲ್ಲ ಮುಂದಿನ ಪೀಳಿಗೆ ಈ ಜಗತ್ತನ್ನ ಚೆನ್ನಾಗಿ ನಾವು ನೋಡ್ಕೋಬೇಕು ಅಂದರೆ ಇದರಲ್ಲಿ ನಾವು ಕೆಲಸ ಜಾಸ್ತಿ ಮಾಡಬೇಕು ಆ್ಯಕ್ಚುಲಿ. ಎಸ್. ಸೊ ಹಾಗೆ ಒಬ್ಬ ಪೊಲೀಸ್ ಆಫೀಸರ್ ಆಗಿದ್ದರೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆಗೆ ತುಂಬ ಚೆನ್ನಾಗಿ ಒಡನಾಟ ಇಟ್ಕೊಂಡಿರುವಂಥ ಪ್ರೊಫೆಷನಲ್ ಒಡನಾಟ, ಪರ್ಸ್ನಲ್ ಒಡನಾಟ ಎರಡೂ ಇದೆ ಸರ್ಗೆ. ಪ್ರೊಫೆಷನಲ್ ಒಡನಾಟ ತಿಳ್ಕೊಳ್ಳೋಕ್ಕೆ ಹೋಗ್ತಾರೆ, ಆಮೇಲೆ ಜೊತೆ ಕೆಲಸ ಮಾಡಿದ್ದಾರೆ. ಪರ್ಸ್ನಲ್ ಒಡನಾಟ ಏನಂದರೆ ಎರಡಿದೆ. ಒಂದು, ಅವರು ಕಾಡಂಚಿನ ಗ್ರಾಮದವರು. ಎರಡನೇದು, ಅವ್ರಿಗೆ ಪರಿಸರ ಅಂದರೆ ತುಂಬ ಪ್ರೀತಿ. ಎದ್ರೆ ಬಿದ್ದರೆ ಒಂದು ಬೆಟ್ಟಕ್ಕೆ ಹೋಗಿರ್ತಾರೆ, ಒಂದು ಗುಡ್ಡಕ್ಕೆ ಹೋಗಿರ್ತಾರೆ, ಇಲ್ಲಾಂದ್ರೆ ಒಂದು ಕಾಡಿಗೆ ಹೋಗಿರ್ತಾರೆ ಸರ್, ಫೋಟೋ ಹಾಕ್ತಿರ್ತಾರೆ. ಅದು ಅವ್ರ ಪ್ರೀತಿ ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ಬಟ್ ಆ ಪರಿಸರ ಪ್ರೀತಿ ನಮ್ಮ ಮಕ್ಕಳಿಗೆ ಅದು ಬೆಳೆಸಬೇಕಾಗಿದೆ ಮತ್ತು ಕಾಡಂಚಿನ ಗ್ರಾಮಸ್ಥರಿಗೆ ಎಜುಕೇಟ್ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ. ಎಲ್ಲೇ ಇದ್ರೂ ನಾವು ಮರ ಬೆಳೆಸಬೇಕು. ನಮ್ದು ಯಾವುದೇ ಜಾಗದಲ್ಲಿದ್ರೂ ಸಹ ನಾನು ಮನೆ ಕಟ್ತೀನಿ ಅಂತ ಜಾಗ ತಗೊಳಕ್ಕೆ ಹೋಗ್ಬಾರ್ದು. ಅಲ್ಲಿ ನಾನು ಗಿಡ ಬೆಳೆಸ್ಬೇಕಲ್ಲ ಅನ್ನುವಂಥ ಮನೋಪ್ರವೃತ್ತಿಯಿಂದ ನಾವು ಅದನ್ನು ಅದಕ್ಕೆ ಜಾಗ ತಗೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಈ ಒಂದು 5 ಗುಂಟೆನೋ 4 ಗುಂಟೆನೋ ಈಗೆಲ್ಲ ಇದ್ದಾವೆ, ಫ್ಲಾಟ್ಗಳೆಲ್ಲ ಇದೆಲ್ಲ, ಅಲ್ಲಿ ಸುತ್ತ ಮರ ಬೆಳೆಸೋದು ಇನ್ನೇನು ಬೇಕಾಗಿ ಅಷ್ಟೇ ಸಾಕು ಜೀವನದಲ್ಲಿ, ಇನ್ನೇನು ಬೇಕಾಗಿ. ನೀವು ಈಗ ನಿಮ್ಮ ಇದರಲ್ಲಿ ಫಾರ್ಮ್ ಹೌಸಲ್ಲಿ ಮರ ಬೆಳೆಸ್ತಾ ಇದ್ದೀರಾ ಅಂದರೆ ಮರಗಳು ಆಗಲೇ ಬೆಳೆಸಿದ್ದಾರೆ. ಆಮೇಲೆ ಎಲ್ಲೆಲ್ಲಿ ಬೆಳೆಸೋಕ್ಕೆ ಸಾಧ್ಯನೋ ಅಲ್ಲೆಲ್ಲ ಬೆಳೆಸ್ಬೋದು. ಆಮೇಲೆ ಇರುವಂಥದಕ್ಕೆ ಒಂದಕ್ಕೂ ಯಾವ ಕಾರಣಕ್ಕೂ ಕತ್ರಿ ಪ್ರಯೋಗ ಮಾಡಬಾರ್ದು. ಅದನ್ನು ಯಾರೋ ಬೆಳೆಸಿರುವಂಥವನ್ನ ಈಸಿಯಾಗಿ ಕಟ್ ಮಾಡಿಬಿಟ್ಟು ಅದು ಕತ್ರಿ ಬಿಸಾಕ್ಬಿಟ್ಟು ಅದೊಂಥರ ಅದು ಒದೇನೆ, ಅದನ್ನು ಕೊಲ್ಲುವಂಥ ಪ್ರವೃತ್ತಿನೇ. ಆ ಕಾರಣಕ್ಕೋಸ್ಕರನೇ ನನಗೆಲ್ಲೇ ಮರ ಕಡಿತಾವ್ರಿ ಅಂತ ಅಂದಾಗ ನಾನು ಒಂಥರ ನನ್ನ ಕೈಗೆ ಹಳೆ ಬಂದೂಕ ಬಂದುಬಿಡ್ತದೆ. ಅಂದರೆ ಎಂಥ ಕಟುಕರಲ್ಲ ಮುಂಡೆ ಮಕ್ಕಳವರು. ಹೌದು, ಮರ ಬೇಕು, ಮನುಷ್ಯನಿಗೆ ಬೇಕಾಗಿತ್ತು, ಅವಶ್ಯಕತೆಗೆ ಬೇಕು, ಮನೆ ಕಟ್ಟಕ್ಕೆ ಬೇಕು, ಹೌದಲ್ವಾ, ಮರ ಇಲ್ದೇ ಕಟ್ಬೋದಲ್ವಾ ಅಂತ ಅನ್ನುವಂಥ ಮನಸ್ಥಿತಿಗೆ ಅದರಿಂದ ಆಚೆನೂ ಬರಬೇಕು ನಾವು ಆ್ಯಕ್ಚುಲಿ. ಎಸ್. ಸೊ ತುಂಬ ಥ್ಯಾಂಕ್ಸ್ ಸರ್, ನಮ್ಮ ಜೊತೆಗೆ ಇಷ್ಟೊತ್ತು ವಿಚಾರಗಳನ್ನ ಶೇರ್ ಮಾಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಮರಗಳ ಕುರಿತಾಗಿ ಕಾಡಿನ ಕುರಿತಾಗಿ ಉಮೇಶ್ ಸರ್ ಹೇಳಿರುವಂಥ ಈ ವಿಡಿಯೋನ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಭಾಳಷ್ಟು ಕ್ರೈಮ್ ಬಗ್ಗೆ ಎಲ್ಲ ಸರ್ ಮಾತಾಡಿರೋದೆಲ್ಲ ನೀವು ತುಂಬ ಎಂಜಾಯ್ ಮಾಡ್ತೀರಾ. ಬಟ್ ಇದು ಒಂದು ಸಾಮಾಜಿಕ ಜವಾಬ್ದಾರಿ ನಮ್ಮೆಲ್ಲರದು. ಸರ್ ಹೇಳುವಂಥ ಕ್ರೈಮ್ ಎಪಿಸೋಡ್ಗಳನ್ನ ನೋಡಿಕೊಂಡು ಹೌದಾ, ಕರೆಕ್ಟು ಅಂತ ಇಲ್ಲಿಗೆ ಮುಗಿಸ್ಬೋದು. ಬಟ್ ಈ ಎಪಿಸೋಡ್ ಹಂಗಲ್ಲ, ಇದು ನಮ್ಮ ಕೆಲಸ. ಆ ದೃಷ್ಟಿಯಿಂದ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೀವೇನಾದರೂ ಮರ ನೆಟ್ಟಿದ್ರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶೇಖ್ ಸ್ಟುಡಿಯೋ, ನೋಡ್ತಾರೆ ಆಫೀಸರ್ ಕಾರ್ಯಕ್ರಮ. ನಮಸ್ಕಾರ.